ಓಕೆ, ನನ್ನನ್ನು ಕೇಳ್ತಾ ಇರೋ ಕ್ರೈಸ್ತ ಜನರೇ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಮತ್ತು ನಮ್ಮನ್ನು ನಡೆಸ್ತಾ ಇರುವ ನಮಗೆ ಧೈರ್ಯ, ನಮಗೆ ಜ್ಞಾನ ಎಲ್ಲ ಕಲಿಸ್ತಾ ಇರುವ ತಂದೆಯಾಗಿರೋ ದೇವರು ಮತ್ತು ಯೇಸುವ ಮೆಸ್ಸಿಹಾಗೆ ಹಾಗೆ ನಮ್ಮ ಸಹಾಯ ಮಾಡ್ತಾ ಇರುವ ಪವಿತ್ರ ಆತ್ಮನಿಗೆ ನಮ್ಮ ಕೃತಜ್ಞತೆಯನ್ನು ಹೇಳಿ ನಾವು ಈ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ನಾವು ಇಷ್ಟು ಟೈಮ್ಗೆ ನಾವು ದಾವೀದ ವಂಶದಲ್ಲಿ 14 ತಲಾಂತರಗಳು ಆಗಿದ್ಮೇಲೆ ಸೆರೆ ಹಿಡ್ಕೊಂಡು ಹೋದ್ರು. ಸೊ ಈ ದಾವೀದಿಂದ 14 ತಲಾಂತರ ಯಾವ ಥರ ಆಯಿತು ಅಂತಾನೆ ಮುಖ್ಯ ಅಂಶಗಳು ನಾವಿಲ್ಲಿ ನೋಡ್ತಾ ಇರೋದು. ಇದೆಲ್ಲ ಹಳೆ ಒಡಂಬಡಿಕೆಯ ರಕ್ಷಣೆದ ಒಳಗೆ ಬರೋ ವಿಷಯ. ಇದು ಏನಿದ್ದೇವ್ರು ಮಾಡ್ತಾ ಇರೋದು, ಮೋಶೆ ಹೇಳಿರೋ ಪ್ರವಾದಿ ಬರೋ ತನಕ ಈ ಧರ್ಮಶಾಸ್ತ್ರದಲ್ಲಿ ಈ ಒಂದು ಪ್ರತಿಫಲ, ಈ ಧರ್ಮಶಾಸ್ತ್ರ ಮುಖಾಂತರ ದೇವರು ಬೇರೆ ಮಾಡಿರೋ ಜನರನ್ನು ಆಶೀರ್ವಾದ ಕೊಡೋದಕ್ಕೆ ಅದಕ್ಕಿರೋ ಸಮಯ ಇದು. ಸೊ ಅದು ದೇವರು ವಿಧೇಯರಾಗಬೇಕಂತ, ದೇವ್ರಿಗೆ ಇಷ್ಟು ಜನ ಬೇಕು. ಇವರೆಷ್ಟು ಅವಿಧೇಯರಾದ್ರೂ ಭವಿಷ್ಯ ಕಾಲದಲ್ಲಿ ಎಷ್ಟು ಜನ ದೇವ್ರಿಗೆ ಬೇಕು ಅಂತಿದೆ ನೋಡಿ. ಈಗ ಇಷ್ಟು ಜನ ಎಲ್ಲರೂ ಒಳ್ಳೆಯರಾಗಲ್ಲ, ಅದು ದೇವ್ರಿಗೆ ಫಸ್ಟೇ ಗೊತ್ತು. ಇದರಲ್ಲಿ ಎಷ್ಟು ಜನ ಒಳ್ಳೇದಾಗ್ತಾರೆ, ಇಲ್ಲ ದೇವ್ರಿಗೆ ಎಷ್ಟು ಜನ ಬೇಕು ಅಂತಿದೆ ನೋಡಿ. ಅಷ್ಟು ಜನಗೆ ದೇವ್ರಿಗೆ ಚಿತ್ತ ಮಾಡಿರೋದು. 14 ತಲಾಂತರಲ್ಲಿ ಸ್ವಲ್ಪ ಜನ ಬಂದಿರ್ತಾರೆ. ಇನ್ನೊಂದು 14 ತಲಾಂತರ ಒಳಗ ದೇವರಿಗೆ ಎಷ್ಟು ಜನ ಬೇಕು ಅಂತ ಇದೆಯೋ ಅದು ಖಂಡಿತ ಬಂದಿರ್ತದೆ. ಅದಕ್ಕೆ 14 ತಲಾಂತರ ಬ್ರೇಕ್ ಕೊಟ್ಟಿರೋದು. ಇನ್ನೊಂದು ತಲಾಂತರ 14 ತಲಾಂತರದಲ್ಲಿ ಇನ್ನು ಮಿಕ್ಕಿದಷ್ಟು ಜನ ಬೇಕು. ಎಷ್ಟು ಜನ ಸಿಂಹಾಸನ ಕೂತ್ಕೊಳ್ಬೇಕು, ಎಷ್ಟು ಸಿಂಹಾಸನ ಇರ್ತದೆ ದೇವರು ಮಾಡುವಾಗ ಭೂಮಿಯಲ್ಲಿ, ಮತ್ತು ದೇವಾಲಯದಲ್ಲಿ ಇವರೆಲ್ಲರಿಗೂ ಸೇವೆ ಮಾಡೋಕ್ಕೆ ಎಷ್ಟು ಯಾಜಕರುಗಳು ಬೇಕು, ಅದು ಖಂಡಿತ ಅಸಂಖ್ಯದಲ್ಲಿ ಪೂರ್ತಿ ಮಾಡ್ತಾರೆ. ಸೊ ಅವಿಧರಾಗಿರೋರು ಅದು ಬೇರೆ ಒಂದು ಸಬ್ಜೆಕ್ಟಲ್ಲಿ ಬರ್ತದೆ. ಅವ್ರಿಗೆ ಏನಾಗುತ್ತೆ ಅಂತ ನಾವು ಅದು ಬೇರೆ ವಿಷಯದಲ್ಲಿ ನೋಡಬೇಕು. ಕಾರಣ ಅವ್ರ ಹಳೆ ಒಡಂಬಡಿಕೆ ರಕ್ಷಣೆ ಒಂದಲ್ಲ. ಸೊ ಈ ಥರ ನಾವು ನೋಡುವಾಗ ಹೆಜ್ಕಿಯ ಅವ್ರ ಮಗ ಮನಷ್ಯೆ. ಸೊ ಮನಷ್ಯೆ 52 ವರ್ಷ 55 ವರ್ಷ ನಾವು ನೋಡಿದ್ದೀವಿ. ಇದೇ ಥರ ಉಜ್ಜಿಯಾಗೂ ನಾವು ಈ ಓವರ್ಲ್ಯಾಪಿಂಗ್ ಇಟ್ಕೊಂಡೆ ನಾವು ಈ ಹಿಂದೆ ಇರೋ ವಿಷಯಗಳು ಹೇಳಿರೋದು. ಕಾರಣ ಅಪ್ಪ ಮಕ್ಕಳು ಇಬ್ರು ಸ್ವಲ್ಪ ಕಾಲ ಜೊತೆಗೆ ಆಳ್ವಿಕೆ ಮಾಡಿದ್ದಾರೆ. 2 ಕಡೆನೂ ಅದೇ ಥರ ಇದೆ. ಇಲ್ಲಾಂದ್ರೆ ನಾವು ನೋಡಿದ್ರೆ ಕರೆಕ್ಟಾಗಿ 40 ಅಂತಾನೆ ಬರೋದು. ದಾವೀದ್ ಕೊಟ್ಟಿರೋದು 40, ಸೌಲ್ ಕೊಟ್ಟಿರೋದು 40. ಸೊ 40 years ಆಫ್ ದ ಪೀರಿಯಡ್ ಒಂದು ಅರಸನಿಗೆ ಒಂದು ತಲಾಂತರಕ್ಕೆ ಕರೆಕ್ಟ್ ಆಗಿರೋದು. ಈ 40 ತುಂಬಾ ಮುಖ್ಯವಾಗಿರೋ ನಂಬರ್ ಇದೆ. ಕಾರಣ ಮೋಶೆ ನಾವು ನೋಡುವಾಗ ಫಸ್ಟ್ 40, ಆಮೇಲೆ 2ನೇ 40 ಎತ್ತೋ ಹತ್ರ ಇದ್ರು, 3ನೇ 40 ಬಿಡುಗಡೆ ಮಾಡ್ಕೊಂಡು ಹೋದ್ರು. ಈ 40 ಅಂತ ಇರೋ ವಿಷಯ ತುಂಬಾ. ಅದೇ ತರ ನಮ್ಮ ಯೆಹೋವ ನೋಡಿದ್ರೆ 40 ದಿನ ಅರಣ್ಯದಲ್ಲಿದ್ರು. ಈ 40 ಲೆಕ್ಕ ಬೈಬಲಲ್ಲಿ ಒಂದು ಸಿಸ್ಟಮ್. ಅದು ನಾವು ಬೇರೆ ಸಬ್ಜೆಕ್ಟ್ ಅಲ್ಲಿ 40 ಏನು ಅದು ಬೇರೆ. ಇದು ನಾವು ನೋಡ್ತಾ ಇರೋದೀಗ ಹಳೆ ಒಡಂಬಡಿಕೆ ರಕ್ಷಣೆ, ದೇವರ ಅವನ ಚಿತ್ತ. ಸೊ ಮನುಷ್ಯ ಬಂದ್ರು. ಮನುಷ್ಯ ಕಾಲದಲ್ಲಿ ಏನಾಯ್ತು, ಹೆಜ್ಕಿಯ ಮಾಡಿರೋ ತಪ್ಪದ ಫಲ ಪ್ರಾರಂಭ ಆಗುವಾಗ ಮನುಷ್ಯ ತುಂಬಾ ಕಷ್ಟ ಆಗುತ್ತೆ. ಈಗ ಮನುಷ್ಯ ಏನ್ ಮಾಡಿರ್ಬೇಕು, ಮನುಷ್ಯ ಕಾಲದಲ್ಲಿ ಇವರು ಯೆಶಾಯ ಪ್ರವಾದಿ ಇದ್ದಾರೆ. ಆದರೆ ಈ ಮನುಷ್ಯ ಯೆಶಾಯ ಪ್ರವಾದಿಯನ್ನು, ಯೆಶಾಯಾಹುವನ್ನು ಕೇಳಲಿಲ್ಲ, ಇಷ್ಟಪಡಲಿಲ್ಲ ಅವರು. ಸೊ ಅವರು ಯೆಶಾಯಾಹುಗೂ ವಿರುದ್ಧವಾಗಿನೇ ಇದ್ದಿರೋದು. ಸೊ ಏನಾಯ್ತು ಇಲ್ಲಿ, ಇವರು ಇಸ್ರೇಲ್ ಜನ ಮಾಡಿರೋ ತಪ್ಪುಗಳು. ಹಾಗಾದ್ರೆ ಅನ್ಯ ಜನರ ತರ ಆರಾಧನೆ ಪ್ರಾರಂಭಿಸಿದ್ರು. ಈಗ ಅನ್ಯ ಜನರ ತರ ಪ್ರಾರಂಭ ಮಾಡಿದ್ಮೇಲೆ ಏನ್ ಮಾಡಿದ್ರು, ಖಂಡಿತ ಇವರು ಅಲ್ಲಿರೋ ಬಲಿಪೀಠ ತೆಗೆಯಲ್ಲ. ಏನಕ್ಕೆ ತೆಗಿಬೇಕು? ಕಾರಣ ಅವರು ಅದೇ ದೇವರುಗಳು ನಮ್ಮ ಸಾಲೋಮೋನ್ ಮಾಡಿರೋ ತರ ಅದೇ ಅವ್ರಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ರು. ಅವ್ರು ಬೇರೆಯವ್ರಿಗಾಗಿ ಜಾಗ ಕೊಟ್ರು, ಅದೇ ಜಾಗದಲ್ಲಿ ಇವರು ಪೂಜೆನೂ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಈಗ ಏನಾಯ್ತು ಅಲ್ಲಿ ನೋಡಿ, 3ನೇ ವಾಕ್ಯ 2 ವರ್ಷ 21:3. ತನ್ನ ತಂದೆಯಾದ ಹಿಜ್ಕೀಯನು ತೆಗೆದುಹಾಕಿದ ಪೂಜಾ ಸ್ಥಾನಗಳನ್ನು ತಿರುಗಿ ಸ್ಥಾಪಿಸಿ ಇಸ್ರಾಯೇಲರ ಅರಸನಾದ ಆಹಾಬನಂತೆ ಬಾಲನಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ ತುಂಬಾ ಅವರು ಪ್ರಮುಖ ದೇವರಾಗಿ ಬಾಲ್ ವಾಪಸ್ ಬಂದ್ಬಿಟ್ರು ಇಸ್ರೇಲ್ ಒಳಗೆ. ಇಸ್ರೇಲ್ಗೆ ಆಪೋಸಿಟ್ ಆಗಿರೋ ಕೆಲವು ದೇವರುಗಳೇ ಯಾವಾಗ್ಲೂ ಮಾತಾಡ್ತಿರೋದು. ಒಂದು ಅಶ್ತರೋತ್, ಅಷ್ಟಾರೋ ಮತ್ತು ಬಾಲ್, ಇನ್ನೊಂದು ಮೊರ್ದೆಕ್. ಇಷ್ಟು ದೇವರುಗಳು ಇವ್ರನ್ನ ಬಿಡ್ತಾ ಇಲ್ಲ. ಇನ್ನು ನಾವು ಮುಂದೆ ಹೋಗೋ ಗೊತ್ತಾಗ್ತದೆ ನಮಗೆ ಮೊರ್ದೋಕ್ ಯಾವ ತರ ಇವ್ರ ಹಿಂದೆ. ಇದು ಬಂದು ಬಾಲ್ ದೇವ್ರು ವಾಪಸ್ ಬಂದ್ಬಿಟ್ರು ಇಸ್ರೇಲ್ ಒಳಗೆ, ಯಹೂದ ಇದರಲ್ಲಿ.
ಇದು ಒಂಥರ ಅವರು ಒಂದು ಪ್ರಮಾಣವಾಗಿರೋ ಮುಖ್ಯವಾಗಿರೋದು ದೇವ್ಗಳು, ಬೇರೆ ದೇವರುಗಳಿಗೆ ಅವರು ವಾಪಸ್ ತಗೊಂಡ್ರು ಇದನ್ನು. ಆಮೇಲೆ ಅಸಂಖ್ಯವಾಗಿರುವ ಪರಲೋಕದಲ್ಲಿರೋ ಸೇನೆ, ಪರಲೋಕದಲ್ಲಿರೋ ಬೇರೆ ಬೇರೆ ಬಿದ್ದಿರುವ ಬೇರೆ ಬೇರೆ ದೂತರುಗಳು, ಅವ್ರಿಗೆ ಸೇವೆ ಮಾಡುವ ದೂತರುಗಳು, ಇವನ್ನೆಲ್ಲ ಅನ್ಯ ಜನರ ತರ ಸೇವೆ ಮಾಡೋಕ್ಕೆ ಪ್ರಾರಂಭ ಮಾಡ್ಬಿಟ್ರು. ಈಗ ನೋಡಿ, ಅನ್ಯ ಜನರು ಹೇಳ್ತಾರೆ ನಮ್ಗೆ ಅವ್ರಿಗೆ ಒಂದು 33 ಕೋಟಿ ದೇವರಿದ್ದಾರೆ. ಅದು ದೇವರುಗಳು ಅವ್ರು ಹೇಳೋದು. ಅದರಲ್ಲಿ ಪ್ರಮಾಣವಾಗಿರೋ ದೇವರು ಯಾರು? ಶಿವ, ಬ್ರಹ್ಮ, ವಿಷ್ಣು ಪ್ರಮಾಣವಾಗಿ ಮುಖ್ಯವಾಗಿ. ಆಮೇಲೆ ನಿಮ್ಗೆ ಅವರ ಅವತಾರ ಲಿಸ್ಟಲ್ಲಿ ರಾಮ ಮತ್ತು ಕೃಷ್ಣ. ಸೊ ದೇವರುಗಳು ಎಷ್ಟು ಇದ್ದಾರೆ ಅವರಿಗೆ. ಇದು ದೇವರು ಅವ್ರಿಗೆ ಬಿಟ್ಟಿರೋದು, ಅವ್ರು ಮಾಡ್ಬೇಕು. ಅವ್ರು ಬಂದು ಕ್ರೈಸ್ತರ ದೇವರು ಇಲ್ಲ, ಅವ್ರು ಬಂದು ಇಸ್ರೇಲ್ ದೇವರು ಸೇವೆ ಮಾಡ್ಬೇಕಂತ ದೇವರು ಅವ್ರಿಗೆ ಹೇಳಿಲ್ಲ. ಅದು ಉನ್ನತನಾಗಿ ದೇವರು ಅವ್ರಿಗೆ ಕೊಟ್ಟಿರೋ ದೇವರು. ಬಟ್ ಉನ್ನತನಾಗಿರೋ ದೇವರು ಇಸ್ರೇಲನ್ನು ಯೆಹೋವ ಕೈಯಲ್ಲಿ ಒಪ್ಪಿಸುವಾಗ ಯೆಹೋವ ಹೇಳಿರೋದು, ನಾನೊಬ್ಬನೇ ನಿಮ್ಗೆ ದೇವರು, ನಾನೊಬ್ಬನೇ ನಿಮ್ಮನ್ನು ಕರ್ಕೊಂಡು ಬಂದಿರೋದು. ಅದು ನಾನು ವೈರಾಗ್ಯ ಇರೋ ದೇವರು, ನನ್ ಬಿಟ್ಟು ಹೋದ್ರೆ ನಾನು ಸುಮ್ಮನೆ ಇರಲ್ಲ. ಸೊ ಇದೆಲ್ಲ ಮಾಡ್ತಾ ಇರೋದು ಯಾರು? ಈ ಯೆಹೋವ ದೇವರು. ಇದ್ರ ಹಿಂದೆನೂ ಸಬ್ಜೆಕ್ಟ್ ಇದೆ ನಮ್ಗೆ. ಇದು ಫುಲ್ ಡೀಟೇಲ್ ಡೆಪ್ತ್ ಆಗಿಲ್ಲ, ಕಾರಣ ಈ ಪ್ರಾರ್ಥನಾ ಯಾರು, ಇರೋ ದೇವ್ರು ಯಾರು, ಇನ್ನೂ ಈ ಸಬ್ಜೆಕ್ಟ್ಗಳು ನಾವು ಡೀಟೇಲ್ ಆಗಿ ಇನ್ನೂ ಆಳವಾಗಿ ನಾವು ಮಾಡುವಾಗ ಮಾಡ್ತೀವಿ. ಇವಾಗ ನಾವು ಇಸ್ರೇಲ್ ಮತ್ತು ಇಸ್ರೇಲ್ ದೇವರು ಯೆಹೋವ ಬಗ್ಗೆ ನಾವು ಪಾಠ ಮಾಡ್ತಾ ಇರೋದು. ಯೆಹೋವ ದೇವರು ಹೇಳಿರೋದು ಭೂಮಿ ನಂದಂತ. ಸೊ ಈಗ ಈ ಸಿಸ್ಟಮ್ ನಾವು ಈ ಯೆಹೋವ ದೇವ್ರ ಕೆಳಗೇನೆ ಇದು ಡೀಟೇಲ್ ಆಗಿ ಮಾಡುವಾಗ ನಾವು ಹಿಂದೆ ಹೋಗಿ ಕ್ಲಾರಿಟಿ ಮಾಡ್ಬಿಡ್ತೀವಿ. ಅದಕ್ಕೆ ನಾವು ಯಶೋ ಎಲ್ಲ ಹೋಗ್ಬೇಕು. ಯಶೋ ಬಂದ್ಮೇಲೆ ಇದು ರಹಸ್ಯ ಓಪನ್ ಆಯ್ತು ಏನಂತ. ಓಕೆ, ಈಗ ಏನಾಯ್ತು, ಇವ್ರೇನ್ ಮಾಡಿದ್ರು, ತಿರ್ಗಾ ಬಾಲಿಗೆ ಬಲಿಪೀಠ ಮಾಡ್ಬಿಟ್ರು. ಈಗ ಬಾಲ್ ದೇವ್ರು ಖುಷಿ ಆಗ್ಬಿಟ್ರು, ವಾಪಸ್ ಬಂದ್ಬಿಟ್ರು. ಆ ಕಾಲದಲ್ಲಿ ಹೋಗಿರೋರು ಈಗ ವಾಪಸ್ ಬಂದ್ಬಿಟ್ರು. ಬಾಲನಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ ಅಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿ ನಕ್ಷತ್ರ ಮಂಡಲಕ್ಕೆ ಕೈ ಮುಗಿದು ಆರಾಧಿಸಿ ನೋಡ್ರ. ಸೊ ಈಗ ಪಕ್ಕ ಅನ್ಯ ಜನರ ತರ ಆಗ್ಬಿಟ್ರು. ಈಗ 5ನೇ ವಾಕ್ಯ, ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಇದಲ್ಲದೆ ಅವನು ತನ್ನ ಮಗನನ್ನು ಆಹುತಿ ಕೊಟ್ಟನು. ಅದಿಲ್ಲ, ದ ಹೋಸ್ಟ್ ಆಫ್ ಹೆವೆನ್ ಇನ್ ದ 2 courts ಆಫ್ ದ ಹೌಸ್. ದೇವರ ಮನೆಯಲ್ಲಿ 2 ಕೋರ್ಟ್ ಇದೆ. ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಯೆರೂಸಲೇಮಿನ ದೇವಾಲಯದ 2 ಪ್ರಕಾರಗಳಲ್ಲಿಯೂ 2 ಪ್ರಕಾರ ಸಾಲಮನ್ ಕಟ್ಟಿರೋದ್ರಲ್ಲಿ 2 ಪ್ರಕಾರ, ಮೋಶೆ ಕೊಟ್ಟಿರೋ ಒಂದೇ ಪ್ರಕಾರ. ಇಲ್ಲಿ ಸಾಲಮನ್ ದೇವಾಲಯ ಬಂದ್ಮೇಲೆ 2 ಪ್ರಕಾರಗಳಲ್ಲಿ 2 ಪ್ರಕಾರದಲ್ಲಿ ಒಂದು ಅತಿ ಪರಿಶುದ್ಧವಾಗಿರೋ ಸ್ಥಳ. ಸೊ ಈ 2 ಪ್ರಕಾರದಲ್ಲಿ ಬರೀ ಅನ್ಯ ದೇವರಿಗೆ ಜಾಗ ಮಾಡ್ಬಿಟ್ರು. ಆಯ್ತಾ. ಈಗ ಸೊ ದೇವ್ರಿಗೆ ತುಂಬಾ ಕೋಪ ಆಯ್ತು. ಈಗ ನೋಡಿ, ದೇವರು ದಾವೀದ್ಗೆ ಹೇಳಿದ್ರೆ, ನಿನ್ ಮಕ್ಕಳು ಸಾಲಮನ್ ನನ್ ಮಗ ಅಂತ ಹೇಳೋದು ದೇವರು. ದಾವೀದ್ ಮಗ ಸಾಲಮನ್ ನನ್ ಮಗ, ಹಂಗ ಸಾಲಮನ್ ಮಗ ನನ್ ಮಗ ಅಂತ ಆಗ್ಬೇಕು. ಹಂಗಾದ್ರೆ ಪ್ರತಿಯೊಂದು ದಾವೀದಲ್ಲಿ ಗೋತ್ರದಲ್ಲಿ, ದಾವೀದ್ ವಂಶದಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಿದ್ರೆ ಹುಟ್ಟಿರೋರು ಅದು ದೇವ್ರ ಮಕ್ಕಳದು. ನೋಡಿ ಎಷ್ಟು ಚಾಲೆಂಜ್ ಅಂದ್ರೆ, ಆ ಕಡೆ ಇರೋ ದೇವ್ರುಗಳಿಗೆ ಮಾಡಿಸಿರೋದು ಏನು, ಈ ಮಕ್ಕಳನ್ನು ಅವ್ರಿಗೆ ಬಲಿ ಕೊಟ್ಬಿಟ್ರಂತ ಇವ್ರು ನೋಡಿ. ಇದಲ್ಲದೆ ಅವನು ತನ್ನ ಮಗನನ್ನು ಆಹುತಿ ಕೊಟ್ಟನು. ಕಣಿ ಹೇಲಿಸುವುದು, ಯಂತ್ರ ಮಂತ್ರಗಳನ್ನು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೈತಾಲಿಕರ ಬಲಿಕೆ ಮಾಡುವುದು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಗೆ ಕೋಪವನ್ನು ಎಬ್ಬಿಸಿದನು. ನೋಡ್ರಿ ಸೊ ಏನಾಯ್ತು, ಈಗ ಎಷ್ಟು ಅಂದ್ರೆ ಇಷ್ಟು ಮುಂದೆ ಯಾರು ಮಾಡಿಲ್ಲ ಅಷ್ಟು. ಇವನ್ ಆಹಾಜು ಮಾಡಿದ್ರು, ಬಟ್ ಆಮೇಲೆ ಸ್ವಲ್ಪ ಈಗ ಮೋಸೆ ಇದು ಮನುಷ್ಯ ಕಾಲದಲ್ಲಿ ಅಷ್ಟು ಕೋಪ ಬಂದ್ಬಿಡ್ತು. ಆಗ ಇದಕ್ಕೆ ವಿರುದ್ಧವಾಗಿ ನಿಂತಿರುವ ಯೆಶಾಯನು ಮನುಷ್ಯ ಅರಸ ವಾಳಲ್ಲಿ ತುಂಡು ಮಾಡೋಕೆ ಹೇಳ್ಬಿಟ್ರು. ಇದ್ರ ಬಗ್ಗೆ ನಿಮ್ಗೆ ಎಬ್ರೆಯ 11ರಲ್ಲಿ ನಂಬಿಕಸ್ಥರ ಲಿಸ್ಟಲ್ಲಿ ಹೇಳ್ತಾರೆ, ನಂಬಿಕೆಗಾಗಿ ತುಂಡಾಗ್ಬಿಟ್ರು ವಾಳಲ್ಲಿ. ಅದು ಇವರೇ. ಸೊ ಇದು ಜೂಶ್ ತಾಲ್ಮುಡು ಅವ್ರ ರೆಕಾರ್ಡ್ಸ್ ಅಲ್ಲಿ ಇದೆ. ಇದು ಇವ್ರು ಕಟ್ ಮಾಡಿ, ಅದು ಮರದ ವಾಲ್ ಮಾಡಿ ಕಟ್ ಮಾಡಿದ್ರು, ಕಬ್ಬಿಣದಲ್ಲ, ವುಡನ್ ವಾಲ್, ಅದರಲ್ಲಿ ಕಟ್ ಮಾಡಿರೋದು. ವುಡನ್ ಏನ್ ಹೇಳ್ತದೆ ಅದು, ವುಡನ್ ರಂಪ ಸಾ, ವುಡನ್ ಸಾ ಅಲ್ಲಿ ಕಟ್ ಮಾಡಿರೋದು. ಹಾಗೇನಾಯ್ತು, ಇದೆಲ್ಲ ಮಾಡಿದ್ದಕ್ಕೆ ದೇವ್ರವ್ರ ಮೇಲೆ ಕೋಪ. ಈಗ 12, ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಯೆರೂಸಲೇಮಿನವರ ಮೇಲೆಯೂ ಯೆಹೂದದವರ ಮೇಲೆಯೂ ಕೇಡನ್ನು ಬರಮಾಡುವೆನು. ಅದನ್ನು ಕೇಳುವವರ 2 ಕಿವಿಗಳು ಮೊರ್ರೆನ್ನುವವು. ನೂಲು
ಮಟ್ಟುಗೋಲು ಇವುಗಳಿಂದಲೋ ಎಂಬಂತೆ ಸಮರ್ಯವನ್ನು ಆಹಾಬನ ಮನೆಯನ್ನು ನೆಲಸಮ ಮಾಡಿಬಿಟ್ಟೆನಲ್ಲ. ಓಕೆ, ಹಾಗಾದ್ರೆ ಏನು, ಯಾವ ತರ 10 ಗೋತ್ರವನ್ನು ನಿರ್ಮೂಲ ಮಾಡಿದೆ ನೋಡಿ. ಈಗ ದೇವ್ರು ಹೇಳಿರೋದು, ನಿಮ್ಮನ್ನು ಸೆರೆ ಹಿಡ್ಕೊಂಡು ಹೋಗ್ತಾರಂತ, ನೀನ್ ತಗೊಂಡು ತೋರ್ಸ್ಕೊಟ್ಟಿರೋದೆಲ್ಲ ಅವ್ರು ತಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು. ಅವ್ರು ತಗೊಂಡು ಹೋಗೋದಕ್ಕೆ ಏನರ್ಥ, ರಾಜ ನಿಮ್ಮ ಹತ್ರ ಇರ್ಬೋದು, ಅವ್ರು ನಿಮ್ ಕಡೆ ಇರೋದೆಲ್ಲ ತಗೊಂಡು ಹೋಗ್ಬಿಟ್ರು ನೀವು ನಿಮ್ ರಾಜ್ಯದಲ್ಲಿ ಇದ್ಕೊಂಡು ಅವ್ರ ಕೆಳಗೆ ಸೇವೆ ಮಾಡ್ಬೋದು, ಬ್ಯಾಬಿಲೋನ್ ಕೆಳಗೆ. ಬಟ್ ಇಲ್ಲಿ ದಂಡನೆ ಸ್ವಲ್ಪ ಇನ್ನೂ ಜಾಸ್ತಿ ಆಯ್ತು. ಯಾವ ತರ ನಾನು 10 ಗೋತ್ರವನ್ನು ಎಲ್ಲ ಕಡೆ ಚಿದ್ರಿಸ್ಬಿಟ್ಟಲ್ಲ, ಅದೇ ತರ ನಿಮ್ಮನ್ನು ಮಾಡ್ತೀನಿ. ಈ ಒಂದು ತಪ್ಪು ಮಾಡಿದ್ದಕ್ಕೆ, ಮನುಷ್ಯ ಮಾಡಿರೋ ತಪ್ಪಿಗೆ, ಎಸಿಕೆ ಮಾಡಿರೋ ತಪ್ಪಿಗೆ ಸೆರೆ ಹೋಗ್ಬೇಕಲ್ಲ, ಎಸಿಕೆ ಮಾಡಿರೋ ತಪ್ಪಿಗೆ ಸೆರೆ ಅಲ್ಲ, ನೀನ್ ತೋರಿಸಿರೋದೆಲ್ಲ ಅವ್ರು ಬಂದು ತಗೊಂಡೋಗ್ಬಿಡ್ತಾರೆ, ನಿಮ್ಮ ಮೇಲೆ ಅವ್ರು ಆಳ್ವಿಕೆ ಮಾಡ್ತಾರೆ, ನೀವು ಅವ್ರಿಗೆ ಗುಲಾಮಾಗಿ ನಿಮ್ಮ ದೇಶದಲ್ಲಿ ಇರಬೇಕು. ಅದು ಎಸಿಕೆ ಮಾಡಿರೋದು. ಈಗ ಮನುಷ್ಯ ಮಾಡಿರೋ ತಪ್ಪಲ್ಲಿ ಏನಾಯ್ತು, ನಿಮ್ಮನ್ನು ನಾನು 10 ಗೋತ್ರ ತರ ಚಿನ್ನ ಭಿನ್ನ ಮಾಡ್ಬಿಡ್ತೀನಿ, ಎಲ್ಲ ಕಡೆ ಕಳಿಸ್ಬಿಡ್ತೀನಿ ನಮ್ಮನ್ನು ಭೂಮಿಯಲ್ಲಿ. ನಾನು ಭಯ ಇದು ತೋರ್ಸಲ್ಲ, ಕರ್ಣ ತೋರ್ಸಲ್ಲ ಅಂತ ಹೇಳ್ತಾರೆ ನೋಡಿ, 14 ಅಲ್ವಾ. ಐ ಫೋರ್ಸೇಕ್ ದ ರೆಮಿನೆಂಟ್ ಆಫ್ ಮೈನ್ ಇನ್ಹೆರಿಟೆನ್ಸ್. ಅದಾದ್ರೆ ನೀವು ಯಾರಂದ್ರೆ ನನ್ನ ಆಸ್ತಿಗೆ ಅವಕಾಶಿಗಳು, ನೀವು ವಾರಿಸ್ಗಳು. ನಾನು ಕರುಣೆ ತೋರಿಸಲ್ಲ. ಈಗ ನಾನು ನಿಮ್ಗೆ ಕೊಡಲ್ಲ ಅಂದ್ರೆ ಖಂಡಿತ ಈ ಕಾಲದಲ್ಲಿ ತುಂಬಾ ಜನ ದೇವರ ಒಡಂಬಡಿಕೆಯಲ್ಲಿ ಬರಲ್ಲ, ಆಶೀರ್ವಾದದಲ್ಲಿ ಸೇರಲ್ಲ. ಅದೇ ದೇವ್ರು ಹೇಳ್ತಾ ಇರೋದು. 15 ಕಂಟಿನ್ಯೂ ಮಾಡಬೇಕು. ಅದೇ ಔಟ್ ಆಫ್ ಆಯ್ತಲ್ಲ. 14 ಇದು ಓದೇನು. ನನ್ನ ಪ್ರಜೆಗಳಲ್ಲಿ ಉಳಿದಿರುವವರನ್ನು ತಳ್ಳಿಬಿಟ್ಟು ಶತ್ರುಗಳ ಕೈಗೆ ಒಪ್ಪಿಸುವೆನು. ನೋಡಿ ಏನಾಯ್ತು, ಐಗಿಪ್ತಿಂದ ನೀವು ಬಂದ ಮೇಲೆ ಇಷ್ಟು ಅನ್ಯಾಯ, ದೇವ್ರಿಗೆ ಕೋಪ ಮೇಲೆ ಕೋಪ ಬರ್ತಾ ಇದೆ ಈಗ. ಅದಕ್ಕೆ ದೇವ್ರು ಬಿಡಲ್ಲ ಅಂತ ಹೇಳ್ಬಿಟ್ರು ಯೆರೂಸಲೇಮ್ ವಾಸಿಗಳನ್ನು, ಇಷ್ಟು ತಪ್ಪು ಮಾಡಿದ್ದಕ್ಕೆ. ಸೊ ಏನಾಯ್ತು, ಆಮೇಲೆ ಮನುಷ್ಯ ಬಗ್ಗೆ ಜಾಸ್ತಿ ಏನೂ ಇಲ್ಲ, ಮನುಷ್ಯ ತೀರೋಗ್ಬಿಟ್ರು. ಓಕೆ, ಅವ್ರ ಜಾಗದಲ್ಲಿ ಅಮೋನ್ ಅಲ್ವಾ ನೋಡಿ ಮನುಷ್ಯ. 18 ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅವನ ಅರಮನೆಯೇ ಇರುವ ಉಜ್ಜನ ವನದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಮೋನನು ಅರಸನಾದನು. ಅದಕ್ಕೆ ಅವ್ರ ಬಗ್ಗೆ ಜಾಸ್ತಿ ಬರ್ದಿಲ್ಲ, ಸ್ವಲ್ಪನೇ ಬರ್ದಿರೋದು, ಏನಿಲ್ಲ ನೋಡಿ, ಏನು ಹೇಳಂಗಿಲ್ಲ. 19 ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. 20 ನೋಡಿ, ಅವನು ಸತ್ತೋಗ್ಬಿಟ್ಟ. ಜಾಸ್ತಿ ಇಲ್ಲ, ಎಲ್ಲೂ ಅವನ ಬಗ್ಗೆ ಜಾಸ್ತಿ ರೆಕಾರ್ಡ್ ಇಲ್ಲ, ಏನು ಒಳ್ಳೇದ್ ಮಾಡಿಲ್ಲ. ಒಂದೇ ಮಾತು ಬರ್ದಿದ್ದಾರೆ, ಅವ್ರು ಏನ್ ಮಾಡಿದಾನೆ, ಅವ್ರ ಅಪ್ಪ ತರ ಮಾಡಿದಾನಂತ. ಅವನು ತನ್ನ ತಂದೆಯಾದ ಮನಸ್ಸೆಯ ಮಾರ್ಗದಲ್ಲಿ, ಅವ್ರ ಮಗ ಯೋಷಿಯ ಅಂತ ಇದೆ ಅಲ್ವಾ, ತನ್ನ ತಂದೆಯ ಮಾರ್ಗದಲ್ಲಿ ನಡೀತು. ಅದೇ ಅವ್ರ ಮಗ ಯೋಷಿಯ ಬರ್ತಾರಲ್ಲ ಲಾಸ್ಟ್ ಅಲ್ಲಿ. ಯೋಷಿಯ ಅವ್ರ ಮಗ 26 24 ಕೊನೆ ವಾಕ್ಯ. ಅವನ ಶವವನ್ನು ಉಜ್ಜಿನ ವನದಲ್ಲಿ ಸಮಾಧಿ ಮಾಡಿದರು. ಅಲ್ಲಿ ಅವನು ಮೊದಲೇ ತನಗೋಸ್ಕರ ಒಂದು ಸಮಾಧಿಯನ್ನು ಸಿದ್ಧಪಡಿಸಿದ್ದನು. ಅವನಿಗೆ ಬದಲಾಗಿ ಅವನ ಮಗನಾದ ಯೋಷಿಯನು ಅರಸನಾದನು. ಸೊ ಈಗ ಯೋಷಿಯನೇ ನಮ್ಗೆ ಮುಖ್ಯವಾಗಿರೋದು ಅರಸ. ಈ ಯೋಷ್ಯ ಬಗ್ಗೆ ನಾವು, ಯೋಷ್ಯ ಹುಟ್ಟೋಕ್ ಮುಂಚೆನೆ ಒಂದು ದೇವರಿಗೆ ಒಂದು ಚಿತ್ತ ಇತ್ತು. ಸೊ ಈಗ ನೀವು ಮತ್ತೆ ಓದುವಾಗ ಮತ್ತೆ 1ನೇ ಅಧ್ಯಾಯ ಓದ್ತಾ ಇದ್ದೀರಲ್ಲ, ಅದು 14 ತಲಾಂತರ ನೋಡಿ, ಅಲ್ಲಿ ಯೋಷಯಾಹು ತನಕ ಇರ್ತದೆ. ನೆನಪಿದೆ ಎಲ್ಲಂತ? 1ನೇ ಅಧ್ಯಾಯದಲ್ಲಿ. ಇಷ್ಟೆಲ್ಲ ಓದುವಾಗ ಸ್ವಲ್ಪ ಬೇಗ. ಅದೇ, ಆಮೋನನು ಯೋಷಿಯನನ್ನು ಪಡೆದನು. ಪ್ರಜೆಯು ಬಾಬೆಲಿಗೆ ಸೆರೆ ಹೋದ ಸಮಯದಲ್ಲಿ ಯೋಷಿಯನು ಯೆಕೊನ್ಯನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು. ಸೊ ಯೋಷ್ಯ ಒಂದು ಕೊನೆ ಪ್ರವಾದಿ, ಅರಸನು. ಹಾಗಾದ್ರೆ ದೇವರಿಗೆ ಇದು ಫಸ್ಟ್ ಡಿಸೈನ್ ಆಗಿತ್ತ. ಈ 14 ತಲಾಂತರ ನಾವು ಹೇಳ್ತೀವಲ್ಲ, ಯೋಷ್ಯ ತನಕ ಬಂತು. ಹಾಗಾದ್ರೆ ದಾವೀದದಿಂದ ಯೋಷಯ 14. ಇಷ್ಟರೊಳಗೆ ಇನ್ನು ನಾವು ಸ್ಟಾರ್ಟಿಂಗ್ ಹೇಳಿದ 3 ಅರಸರ ಲಿಸ್ಟ್ ಬಂದಿಲ್ಲ. 3 ಅರಸರ ಹೆಸರು ನಾನೀಗ ರಿಪೀಟ್ ಮಾಡ್ತಾರೆ, ಕ್ಲಾಸಲ್ಲಿ ಆಗಿದೆ. ಕಾರಣ ಅವರು ಇದರಿಗೆ ಯೋಗ್ಯವಾಗಿ ಬಂದಿಲ್ಲ. ಅವರು ಮಕ್ಕಳನ್ನು ಕೊಡೋಕೆ, ಆ ವಂಶ ಕೊಡೋಕೆ ಇಷ್ಟಪಟ್ಟಿಲ್ಲ. ಬಟ್ ಈ ಮನುಷ್ಯರು ತುಂಬಾ ಕೆಟ್ಟದ್ ಮಾಡಿದ್ರು ಮನುಷ್ಯ ಒಳಗೆ ಈ ವಂಶ ಬಂದಿದೆ, ದಾವೀದ್ ವಂಶ ಬಂದಿದೆ. ಅದು 14 ಒಂದು ನಂಬರ್.
ಅದು ದೇವರು ಆರಿಸ್ಕೊಂಡು ಆ ನಂಬರ್ ಕರೆಕ್ಟಾಗಿ ದೇವರು ಪ್ಲಾನ್ ಮಾಡ್ಕೊಂಡು ತನ್ನ ಮಗನೂ ಇಳಿಸ್ತಾ ಇದ್ದಾರೆ. ಆಗ ಯೋಷ್ಯ ತನಕ 14 ಅಂತೀನಿ. ಈಗ ಯೋಷ್ಯ ತನಕ 14 ಇದು ದೇವ್ರು ಫಸ್ಟೇ ತೀರ್ಮಾನ ಮಾಡಿರೋದಾ ಅಂತ ನಾವು ನೋಡುವಾಗ 1 ವರ್ಷ 13 ಏನಾಯ್ತು, ನಮ್ಮ ಈ ರಾಜ್ಯ ಎರಡಾಯ್ತು ಸೊಲೊಮೋನ ಮಗನ ಕಾಲದಲ್ಲಿ. 2 ಗೋತ್ರ ಇರುವ ದಕ್ಷಿಣ ಭಾಗ ಮತ್ತು 10 ಗೋತ್ರ ಇರುವ ಉತ್ತರ ಇಸ್ರೇಲು. ಸೊ ದಕ್ಷಿಣ ಭಾಗದಲ್ಲಿ ಅವರವ್ರ ಹೆಸರನ್ನು ಯಹೂದ ಅಂತ ಹೇಳ್ಕೊಂಡ್ರು. ಈ 10 ಗೋತ್ರದವರು 10 ಗೋತ್ರ ಇರೋದಕ್ಕೆ ನಾವೇ ಇಸ್ರೇಲ್ ಅಂತ ಅವ್ರು ಹೇಳ್ತಾರೆ. ಸೊ ಆ ದೇಶದ ತಲೆನಗರ ಇರೋದು ಸಮಾರ್ಯದಲ್ಲಿ. ಇಲ್ಲಿ ದೇವ್ರು ಹೇಳಿದ್ರೆ ಸಮಾರ್ಯ ತರ ಅಂತ. ಸೊ ಸಮಾರ್ಯ ಮತ್ತು 2 ಗೋತ್ರ ಇರುವ ಅದು ತಲೆನಗರ ಯೆರೂಸಲೇಮ್. ಈಗ ದೇವರು ಅವ್ರನ್ನು ಬೇರೆ ಮಾಡುವಾಗ ದೇವ್ರ ಉದ್ದೇಶ ಏನಾಗಿತ್ತು, ಇವರು 2 ರಾಜ್ಯವಾಗಿ ಇದ್ರು ಇವರಿಬ್ರು ಒಂದೇ ಒಡಂಬಡಿಕೆದಲ್ಲಿರೋ ಮಕ್ಕಳು, ಒಂದೇ ಅಬ್ರಾಹಂ ಹುಟ್ಟಿರೋ ಮಕ್ಕಳು. ಸೊ ಖಂಡಿತ ಇವರು 2 ರಾಜ್ಯವಾಗಿ ಒಂದೇ ಒಡಂಬಡಿಕೆಯನ್ನು ಸೇವೆ ಮಾಡಬಹುದು, ಇಲ್ಲ ಅಂತಲ್ಲ. ಅದಕ್ಕೆ ಇವರು ಒಂದೇ ಧರ್ಮಶಾಸ್ತ್ರ, ಒಂದೇ ದೇವಾಲಯ, ಈ ತರ ಇರಬೇಕು. ಆಗ ಬೇರೆ ಹೋಗಿರೋ ಯರೋಬಾಮ್ ಮನ್ಸಲ್ಲಿ ಏನ್ ಬಂತು, ನಾವು ಇದೇ ತರ ಬಿಟ್ರೆ ಇವರು ವಾಪಸ್ ಹೋಗಿ ಸೇರ್ಕೊಳ್ತಾರೆ, ಅದಕ್ಕೆ ನಾವು ತಂತ್ರ ಮಾಡೋಣ, ಈ 10 ಗೋತ್ರ ನಾವು ಯಾಮಾರಿಸ್ಬಿಡೋಣ. ಯಾವ ತರ ಬಸವ ಆರೋನ್ ಕಾಲದಲ್ಲಿ ಮೋಶೆ ಬೆಟ್ಟದ ಮೇಲೆ ಇರುವಾಗ ಒಂದು ಬಸವನ್ ಬಂತು, ಇವ್ರು 2 ಮಾಡಿಬಿಟ್ಟು ಒಂದು ದಕ್ಷಿಣ ಭಾಗದಲ್ಲಿ, ಇಲ್ಲಿ 10 ಗೋತ್ರ ಇರುವ ದಕ್ಷಿಣ ಭಾಗದಲ್ಲಿ, ಅದು ಉತ್ತರ ಭಾಗ ಹರ್ಮೋನ್ ಹತ್ರ, ಅಲ್ಲೂ ಒಂದು ಬಸವ ಇಟ್ಬಿಟ್ಟು ಈ ಬಸವನೇ ನಮ್ಮನ್ನು ಕರ್ಕೊಂಡು ಬಂದಿದ್ದಾರಂತ ಜನರನ್ನು 2 ಬಸವನ ಹಿಂಬಾಲಿಸಿಕ್ಕೆ ಯರೋಬಾಮ್ ಪ್ರಾರಂಭಿಸಿ ಏನ್ ಮಾಡಿದ್ರು, ಈಗ ಆಮೇಲೆ ನಿಧಾನಿಗೆ ಬಂದಿರೋ ಅರಸುಗಳೆಲ್ಲ ಅನ್ಯ ದೇವರುಗಳ ತರ ಎಲ್ಲವನ್ನೂ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿ. ಆವಾಗ ಯರೋಬಾಮ್ದು ಐಡಿಯಾ ಏನಿತ್ತು, ನಾವು ಈ ತರ ಬೇರೆ ಮಾಡ್ಕೊಂಡು ಆಳ್ವಿಕೆ ಮಾಡೋಣ ಅಂತ. ಆವಾಗ ದೇವರು ಯೂದ ಗೋತ್ರದಿಂದ ಒಂದು ಪ್ರವಾದಿಯನ್ನು ಆ ಊರಿಗೆ ಕಳಿಸಿ, ಆ ಪ್ರವಾದಿ ಬಗ್ಗೆ ಒಂದು ವಿಷಯ ಇದೆ ನೋಡಿ. ಈಗ 1 ವರ್ಷ 13 ಪ್ರಾರಂಭ. ಯಹೂದದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೆತೇಲಿಗೆ ಬಂದನು. ಯೆರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿ ಹತ್ತಿರ ನಿಂತುಕೊಳ್ಳಲು ಅವರು ಸುಳ್ಳಾಗಿ ಮಾಡಿರೋ ದೇವಾಲಯದಲ್ಲಿ ಬಲಿಪೀಠ ಕಟ್ಟಿಬಿಟ್ಟು ಬಸವನಿಗೆ ಪೂಜೆ ಮಾಡ್ತಿರೋ ಸಮಯದಲ್ಲಿ ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ದಾವೀದನ ಸಂತಾನದಲ್ಲಿ ಯೋಷಿಯನು ಎಂಬೊಬ್ಬನು ಹುಟ್ಟುವನು. ನೋಡಿದ್ರ. ಸೊ ಹಾಗಾದ್ರೆ ದೇವ್ರು ಫಸ್ಟ್ ತಿಳಿಸ್ಬಿಟ್ರು. ಆಗ ತುಂಬಾ ಜನ ಹೇಳ್ಬೋದು, ಇದು ಹೆಂಗೆ, ತುಂಬಾ ಜನರಿಗೆ ಸಂದೇಹ ಏನ್ ಗೊತ್ತಾ, ಇದು ಯೋಷಿಯ ಅಂತ ಅರಸ ಹುಟ್ಟಿದ ಮೇಲೆ ಯಾರೋ ಬರೆದಿರ್ತಾರಂತ. ಅದು ದೇವ್ರ ಮೇಲೆ ನಂಬಿಕೆ ಇಲ್ಲದ ಜನರು. ಈಗ ನೋಡಿ, ಯೆಶಯ 44-45 ಓದುವಾಗ ಅಲ್ಲಿ ಅನ್ಯ ಊರಲ್ಲಿ ಹುಟ್ಟುವ ಕೋರೆ ಸರಸನ ಬಗ್ಗೆ 100-150 ವರ್ಷ ಹಿಂದೆನೆ ಪ್ರವಾದನೆ ಮಾಡಿದ್ರು. ಹಾಗಾದ್ರೆ ಈಗ ಏನು, ಅದಕ್ಕೆ ತುಂಬಾ ಜನ ಹೇಳೋದು ಯೆಶಯನು ಆಮೇಲೆ ಕಾಪಿ ಮಾಡಿದ್ದಾರೆ, ಯಾರೋ ಕಾಪಿ ಮಾಡ್ಬಿಟ್ಟು ಯೆಶಯ ಬುಕ್ಕಲ್ಲಿ ಬರೆದ್ಬಿಟ್ರಂತ. ನೋಡಿ, ದೇವ್ರ ಮೇಲೆ ನಂಬಿಕೆ ಇಲ್ಲ ಜನ 1000 ಹೇಳ್ತಾರೆ, ಬಟ್ ಇದು ದೇವರ ಚಿತ್ತ. ದೇವ್ರು ಅಲ್ಲೇ ಕೋರೆಸ್ ಬಗ್ಗೆ ನನ್ನ ಕುರುಬ, ಅವ್ನು ನನ್ನ ದೇವಾಲಯ ಕಟ್ಟಬೇಕು, ನನ್ನ ಜನ ನಡೆಸ್ಬೇಕು ಅಂತೆಲ್ಲ ಹೇಳುವಾಗ ಅದು ಸುಳ್ಳಲ್ಲ. ಸೊ ಅಲ್ಲಿ ಕೋರೆಸ್ ಬಗ್ಗೆ 44 ಕೊನೆ 45 ಪ್ರಾರಂಭದಲ್ಲಿ ಇದೆ ಇವ್ರ ತರ ಕುರುಬ. ದೇವ್ರು ಕೆಲವರನ್ನು ಆರಿಸ್ಕೊಂಡಿದ್ದಾರೆ ಫಸ್ಟೇ. ಅದೇ ನೀವು ನೆಬೂಕದ್ನೆಚ್ಚರ್ ನೋಡುವಾಗಲೂ ನೆಬೂಕದ್ನೆಚ್ಚರ್ಗೆ ಕೊನೆಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಆಳ್ವಿಕೆ ಯಾಕೆ ಕೊಟ್ಟರು ಅಂತ, ಅಂತ್ಯದಲ್ಲಿ ಗೊತ್ತಾಗ್ತದೆ ಅವ್ರಿಗೆ. ಸೊ ದೇವ್ರ ಚಿತ್ರದ ಪ್ರಕಾರ ದೇವ್ರು ಫಸ್ಟ್ ಹೇಳ್ಬಿಟ್ರು, ಯೋಷ್ಯನಂತ ಒಂದು ಅರಸ ಹುಟ್ಟೋ ತನಕ ನಿಮ್ಮನ್ನು ಬಿಟ್ಬಿಟ್ಟಿದ್ದೀನಿ ಅಂತ, ನಿಮ್ಮನ್ನು ಬಿಟ್ಬಿಟ್ಟಿದ್ದೀನಿ, ನೀವು ನಿಮ್ಮ ಇಷ್ಟವಾಗಿ ಏನು ಮಾಡಿ, ಏನು ಬೇಕಾದರೂ ಮಾಡಿ. ಅವ್ರು ಯಾವ ಬಲಿಪೀಠನ ನಂಬ್ತಿದಾರಲ್ಲ, ಆ ಬಲಿಪೀಠನ ಸಾಕ್ಷ್ಯ ಕೂಗಿ ಹೇಳ್ತಿದ್ದಾರೆ, ಬಲಿಪೀಠ ಕೇಳು, ನೀನು ಯೋಷ್ಯನಂತ ಇರೋ ತನಕ ನೀನು ಸೇವೆ ಮಾಡ್ತೀಯ, ನೀನು ಇವರಿಗೆ ಸೇವೆ ಮಾಡೋಕ್ಕೊಂದು ವಸ್ತುವಾಗಿರ್ತೀಯ, ಆಮೇಲೆ ನೀನು ಇರಲ್ಲ, ನಿನ್ನನ್ನು ತೆಗೆದಾಕ್ಬಿಡ್ತೀನಿ. ಯಾರು, ಆ ಯೋಷ್ಯನಂತ ಅರಸ ಬಂದು ಎಲ್ಲ ಶುದ್ಧ ಮಾಡ್ಬಿಡ್ತಾರೆ. ಇವ್ರನ್ನು ದೇವರು ಫಸ್ಟೇ ನೇಮ ಕೊಟ್ಬಿಟ್ಟು ಅವ್ರಿಗೆ ಒಂದು ಆ ದೇವ್ರ ಚಿತ್ತ ಇದೆ, ಅವ್ರ ಕೆಲಸ ಮಾಡಲೇಬೇಕಂತ. ಈಗ ಯಾವ ತರ ದೇವ್ರು ಫಸ್ಟೇ ನಿಷ್ಕರ್ಷ ಮಾಡ್ಕೊಂಡಿದ್ದಾರೆ, ದಾವಿದ್ ಹುಟ್ಟಲೇಬೇಕು, ದಾವಿದ್ ಅರಸನಾಗ್ಬೇಕು. ಅಬ್ರಾಮ್ ಅಂತ ಒಂದು ವ್ಯಕ್ತಿ ಭೂಮಿಲಿ ಹುಟ್ಟಲೇಬೇಕು, ದೇವ್ರ ಜನ ಆಗಿ ಕರೆಯಲ್ಪಡ್ಬೇಕಂತ ಇವರೆಲ್ಲ ಹುಟ್ಟೋಕ್ ಮುಂಚೆನೆ ದೇವ್ರ ತೀರ್ಮಾನ ಮಾಡಿರೋ ವ್ಯಕ್ತಿಗಳು. ಅದೇ ತರ
ಇಲ್ಲಿ ದೇವರು ಯೋಶಿಯ ಹುಟ್ಟೋಕ್ ಮುಂಚೆನೆ ತೀರ್ಮಾನ ಮಾಡಿದ್ದಾರೆ, ಇಂಥ ಒಂದು ವ್ಯಕ್ತಿ ಹುಟ್ಟಲೇಬೇಕು, ಅವ್ರು ದೇವ್ರ ಚಿತ್ತ ನೆರವೇರಿಸಲೇಬೇಕು. ಹಾಗಾದ್ರೆ ಇಲ್ಲಿ ಯೋಶಿಯ ಅಂತ ಅರಸನ ಮೇಲೆ ಹುಟ್ಟೋಕ್ ಮುಂಚೆನೆ ಸೈತಾನ ದೃಷ್ಟಿ ಇದೆ. ಸೈತಾನ ಆ ಬಲ, ಸೈತಾನ ಉದ್ದೇಶ ಯೋಶಿಯನ ಹೆಂಗಾದ್ರೂ ಸೋಲ್ಸ್ಬೇಕು. ಯೋಶಿಯನ್ ಮಾಡಕ್ ಬಿಡಬಾರ್ದು, ನಾವು ದೇವ್ರನ್ನ ಸೋಲ್ಸ್ಲೇಬೇಕಂತ ಆ ಮಗ ಹುಟ್ಟೋಕ್ ಮುಂಚೆನೆ ಅವ್ರ ತಲೆ ಮೇಲೆ ಒಂದು ಭಾರ ಬಿದ್ದಿದೆ. ಈ ಜವಾಬ್ದಾರಿ ಯೋಶಿಯ ತಗೊಳ್ಳೇಬೇಕು. ಸೊ ದೇವರು ಯೋಶುವನ ಈ ತರ ಮಾಡ್ಬೇಕಾದ್ರೆ ಯೋಶುವಗೆ ಸುತ್ತೂರುವ ಪ್ರವಾದಿಗಳು ಮತ್ತು ಯಾಜಕರು ಇವರೆಲ್ಲ ದೇವ್ರು ಕರೆಕ್ಟ್ ಆಗಿ ಇರ್ಲಿಲ್ಲ ಅಂದ್ರೆ ಯೋಶಿಯ ಒಂದು ಭಕ್ತನಾಗಿ ನಡೆಯಲ್ಲ. ಯೋಶಿಯನು ಮಾರ್ಗದಿಂದ ತಪ್ಪಿಸೋಕೆ ಸೈತಾನ್ ಕೆಲಸ ಮಾಡೇ ಮಾಡ್ತಾನೆ. ಕಾರಣ ಆಲ್ರೆಡಿ ಮನುಷ್ಯ ಎಲ್ಲ ಸೈತಾನ್ ಕಡೆ ಸೇರ್ಬಿಟ್ಟಿದ್ದಾರೆ, ಅವ್ರ ಮಗ ಅಮೋನ್ ಸೇರ್ಬಿಟ್ಟಿದ್ದಾನೆ. ಈಗ ಸೈತಾನ್ ನೋಡಿ ಮನುಷ್ಯದಿಂದ ಕಂಟಿನ್ಯೂ ಆಗಿ ದೇವ್ರ ಜನ ಬಿಟ್ಟಿಲ್ಲ ಅವ್ರ ಮಗ. ಈಗ ನೆಕ್ಸ್ಟ್ ಯೋಶಯ ಹುಟ್ಟುವಾಗ ಸೈತಾನ್ ಬಿಡಲ್ಲ, ಕಾರಣ ಆಲ್ರೆಡಿ ಅವ್ರ ಮೇಲೆ ಒಂದು ಪ್ರವಾದನೆ ಇದೆ. ಹಾಗಾದ್ರೆ ದೇವರು 14 ತಲಾಂತರ ಬರೋಕ್ ಮುಂಚೆನೆ ತೀರ್ಮಾನ ಮಾಡಿದ್ರೆ ನನಗೆ 14ನೇ ತಲಾಂತರ ಯೋಶಯ ಅಂತ. ಸೊ ಖಂಡಿತ ಇವ್ರು ಸೆರೆ ಹೋದ್ರು ಎಷ್ಟು ವರ್ಷ ಇವ್ರು ಅಲ್ಲಿ ಇರ್ಬೇಕು, 14 ತಲಾಂತರ ವಾಪಸ್ ಬಂದ್ಬಿಡ್ತಾರೆ. ವಾಪಸ್ ಬರಲೇಬೇಕು, ಕಾರಣ ಆ ಸಮಯದಲ್ಲಿ ದೇವ್ರ ಮಗನೂ ಬರ್ಬೇಕು ದೇವ್ರು ಮಿಕ್ಕಿದ ಕೆಲಸ ಮಾಡಕ್ಕೆ. ಸೊ ಹಂಗಂದ್ರೆ ಅಬ್ರಾಮಿಂದ ದಾವಿದ್ ತನಕ 14, ದಾವಿದಿಂದ ಯೋಶಯ 14 ಸೆರೆಗೆ ಹೋಗ್ಬಿಟ್ರು. ಸೆರೆಯಿಂದ ವಾಪಸ್ ಬಂದಿರೋದು 14 ಮೆಸ್ಸಿಯ ಇದ್ದಾರೆ. ಇದು ಮೆತ್ತಾಯೇ ಹೇಳಿರೋದು. ಈಗ ನಾವು ಡೀಟೇಲ್ ಆಗಿ ಆ 14 ಬ್ರೇಕ್ ಮಾಡಿ ನೋಡ್ತಾ ಇದೀವಿ. ಇಲ್ಲೇನಾಯ್ತು, ಈಗ ಯೋಶಿಯಾಹು ಹುಟ್ಟೋಕ್ ಮುಂಚೆನೇ ಏನಿದೆ, ಯೋಶಿಯಾಹು ಅಂತ ಒಂದು ಅರಸ ಹುಟ್ಟಿ ಏನ್ ಮಾಡ್ತಾನೆ, ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು. ನೋಡಿದ್ರೆ ಇದು ಕೊನೆ ಅವ್ರು ಮಾಡೋದು, ಇದು ಮಾಡ್ತಾರ. ಅಷ್ಟು ಕಾಲ ನಿಮ್ಗೆ ಸ್ವತಂತ್ರ ಇದೆ ಅಂತ. ಸೊ ಈಗ ನಾವು ಯೋಶಿಯನ್ ಹುಟ್ಟಿರೋ ಕಾಲಕ್ಕೆ ಬರುವಾಗ, ಯೋಶಿಯ ಹುಟ್ಟೋಕ್ ಮುಂಚೆ ಇರುವ ಒಂದು ಪ್ರವಾದನವ್ರ ಮೇಲೆ ದೇವ್ರ ಕಡೆಯಿಂದ ಭಾರವಾಗಿದೆ. ಇವನು ಇದು ಮಾಡಬಾರ್ದು, ಯೋಶಿಯಾಹು ಇದು ಮಾಡಬಾರ್ದು ಅಂತ ಸೈತಾನ್ ಕಡೆನೂ ಭಾರ ಇದೆ. ಸೊ ಈಗ ಯೋಶಿಯ ಹುಟ್ಟುವಾಗ ಆ ಕಾಲದಲ್ಲಿ ಸ್ವಲ್ಪ ದೇವ್ರು ವ್ಯತ್ಯಾಸ ಮಾಡಬೇಕು. ಏನ್ ವ್ಯತ್ಯಾಸ ಮಾಡೋದಂತ ನೋಡೋಣ. ಇದು ರಹಸ್ಯವಾಗಿರೋ ಒಂದು ಸಬ್ಜೆಕ್ಟ್. ಏನ್ ಡಿಫ್ರೆನ್ಸ್ ದೇವ್ರು ಮಾಡ್ಬಿಟ್ರಂತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕೀಗ, ಒಂದು 2 ವರ್ಷ 22 8 ವಯಸ್ಸಾಗಿರುವಾಗ ಯೋಶಿಯನು ಅರಸನಾದಾಗ 8 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಓಕೆ, ಸಾಕು. ಸೊ 31 ವರ್ಷ ಆಳ್ವಿಕೆ ಮಾಡಿದ್ದಾರೆ. 8ನೇ ವಯಸ್ಸಲ್ಲಿ ಅರಸನಾಗ್ಬಿಟ್ಟು ತುಂಬಾ ಚಿಕ್ಕ ವಯಸ್ಸಲ್ಲಿ ಅರಸನಾಗಿದ್ದಾರೆ. ಇಲ್ಲಿ ಓವರ್ಲ್ಯಾಪಿಂಗ್ ಪೀರಿಯಡ್ ಏನೂ ಇಲ್ಲ, ಒಂದು ಚಿಕ್ಕ ವಯಸ್ಸಿಗೆ. ಕಾರಣ ಚಿಕ್ಕ ವಯಸ್ಸಿಂದನೇ ಅರಸರುಗಳು ಕರೆಕ್ಟಾಗಿ ನಡೆಸ್ಬೋದು. ಇದು ಶಾಸ್ತ್ರ ಹೇಳ್ತಾ ಇದೆ, 7 ವಯಸ್ಸು ತನಕ ಮಕ್ಕಳ ಬ್ರೈನ್ ಡೆವಲಪ್ ಆಗ್ತದೆ. ಈ 7 ವಯಸ್ಸು ತನಕ ನಾವು ಅವ್ರಿಗೆ ಏನು ಹೇಳ್ಕೊಡ್ತೀವಿ ಅಲ್ವಾ, ಅದು ಅವ್ರಿಗೆ ಅವ್ರ ಬ್ರೈನ್ ನಾವು ತಿಳ್ಕೊಳ್ಳೋದು ಮಕ್ಕಳಿಗೆ ಏನು ಗೊತ್ತಿಲ್ಲ ಅಂತ. ಅವರು ಅಬ್ಸರ್ವೇಷನ್ ಮಾಡೋದು ತುಂಬ. ಅವ್ರಿಗೆ ದೇಹದಲ್ಲಿ ಶಕ್ತಿ ಇಲ್ಲ, ಹೇಳೋಕೆ ಮಾತುಗಳು ಚೆನ್ನಾಗಿ ಗೊತ್ತಿಲ್ಲ, ಬಟ್ ಕಣ್ಣು ಚೆನ್ನಾಗಿ ಗೊತ್ತು ಅವ್ರಿಗೆ. ಅವರು ಅಬ್ಸರ್ವೇಷನ್ ಮಾಡ್ತಾ ಇದ್ದು. ನೀವೀಗ ಸೈನ್ಸಿಗೆ ನೋಡ್ಬೋದು. ಇದು ಈ ಶಾಸ್ತ್ರಗಳು ಕ್ಯಾಥಲಿಕ್ ಸಭೆ ಫಸ್ಟ್ ಹೇಳಿದೆ, 7 ವಯಸ್ಸು ತನಕ 7 ವಯಸ್ಸು ಮಗುನ ತನಕ ನನ್ನ ಕೈಯಲ್ಲಿ ಕೊಡಿ, ನಾವು ಟ್ರೈನಿಂಗ್ ಮಾಡ್ತೇವೆ, ಆಮೇಲೆ ಲೈಫ್ ಪೂರ್ತಿ ನಾವು ಹೇಳ್ಕೊಟ್ಟಿರೋರು ನಡೀತಾರೆ. ಸೊ ಈ ಫಸ್ಟ್ 7 ಇಯರ್ಸ್ ಒಂದು ಬ್ರೇಕಿಂಗ್ ಪಾಯಿಂಟ್. ಅದು ತುಂಬ ಇದು ಶಾಸ್ತ್ರವಾಗಿ. ಸೊ 7 ವಯಸ್ಸು ಇವ್ರು ಖಂಡಿತ ಮನೆಯಲ್ಲಿ ಕಲ್ತಿರುವಾಗ ಅವ್ರ ಜೊತೆಯಲ್ಲಿ ಯಾರು ಇದ್ದಿರಬೇಕು. ಆಮೇಲೆ 8ನೇ ವಯಸ್ಸಲ್ಲಿ ಅವರು ಅರಸನಾಗಿ ಬಂದ್ಬಿಟ್ರು. ಈಗ 8ನೇ ವಯಸ್ಸಲ್ಲಿ ಅರಸನಾಗಿ ಬಂದಿರೋ ಮನುಷ್ಯ ಏನೇನು ಕೆಲಸ ಮಾಡ್ತಾರೆ ನೋಡಿ, ಏನೇನು ಕ್ರಿಯೆ ಮಾಡ್ತಾರೆ ಸ್ವಲ್ಪ ನೋಡೋಣ ನೋಡಿ. 2ನೇ ವಾಕ್ಯ. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಲ್ಲದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ನೋಡಿ, ಈ ಎಡಗೆ ಮತ್ತು ಬಲಗೆ ತಿರುಗಬಾರದಂತ ಬರೆದಿರೋದು ಮೋಶೆನ ಧರ್ಮಶಾಸ್ತ್ರ ಕೊಟ್ಬಿಟ್ಟು ಹೇಳಿದ್ರು, ನೀವು ಯಾರು ಇದರಲ್ಲಿ ಏನು ಸೇರಿಸ್ಬೇಡಿ, ನೀವು ಯಾರು ಇದರಲ್ಲಿ ಏನು ತೆಗಿಬೇಡಿ. ಕಾರಣ ಮೋಶೆ ಹೇಳಿದ್ರು, ಇದು ನನ್ನ ಮಾತಲ್ಲ, ಇದು ನಾನು ದೇವ್ರ ಮಾತು ನಿಮ್ಗೆ ಕೊಡ್ತಾ ಇರೋದು, ಇದು ಮಾತು ದೇವ್ರದ್ದು. ಇದಕ್ಕೆ ಬಲ ಕಡೆನೂ ಹೋಗ್ಬೇಡಿ, ಎಡಗಡೆನೂ ಹೋಗ್ಬೇಡಿ. ಅರ್ಥ ಏನು? ಸಿಂಪಲ್ ಆಗಿ, ಮನುಷ್ಯರ ಜ್ಞಾನದಲ್ಲಿ ಏನು ಸೇರಿಸ್ಬೇಡಿ, ಮನುಷ್ಯರ ಜ್ಞಾನದಲ್ಲಿ ಏನು ಅದರಿಂದ ತೆಗಿಬೇಡಿ. ನಡೆಯುವಾಗ ಒಂದೇ ಮಾರ್ಗದಲ್ಲಿ ನಡೀರಿ. ಎಡಗಡೆ ಬಡಗಡೆ ಅಂತ ಹೇಳೋದು ಪರವಾಗಿಲ್ಲ, ಸ್ವಲ್ಪ ಹಿಂಗೆ ನಡೆದ್ರೆ ಏನಂತ ಮನುಷ್ಯರ ಜ್ಞಾನದಲ್ಲಿ ಸ್ವಲ್ಪ ಲೂಸ್ ಆಗ್ಬಿಡೋದು, ಪರವಾಗಿಲ್ಲ ಅಂತ ಹೇಳೋದು.
ರೈಟಿಗೆ ಬಂದರೆ ಸ್ವಲ್ಪ ನಾವು ಈ ಕಡೆ ನಡೆದ್ರೆ ಏನಾಗ್ತದೆ ಅಂತ ಈ ಥರ ಮಾಡಬೇಡಿ. ಅವರು ನಡೆಯುವಾಗ ಏನು ಸೇರಿಸಿಲ್ಲ, ಏನು ತೆಗೆದಿಲ್ಲ, ಮತ್ತು ಸ್ಟ್ರೈಟ್ ಆಗಿ ಒಂದು ಮಾರ್ಗದಲ್ಲಿ ನಡೆದ್ರಂಥವ್ರು. ಈ ಸ್ಟ್ರೈಟ್ ಆಗಿರೋ ಮಾರ್ಗದಲ್ಲಿ ನಡೆಯೋಕ್ಕೆ ಅವ್ರು ಯಾರು ಸಹಾಯ ಮಾಡಿರೋದು? 8 ವಯಸ್ಸು ಹುಡುಗ ಯಾರು ಸಹಾಯ ಮಾಡಿರ್ತಾರೆ? ಅವ್ರು ಪಕ್ಕ ತನ್ನ ದಾವಿ ಥರ ಎಲ್ಲ ಕೆಲಸ ಮಾಡಿದ್ರಂತೆ. ಸೊ ಇಲ್ಲಿ ಸ್ವಲ್ಪ ಡೀಟೇಲ್ಗಳು ನಾವು ಓದುವಾಗ ಇವ್ರು ಬರ್ತಿರೋದು ಒಂದು ಹಿಸ್ಟ್ರಿ ಇದು. ಆಗ ನಾವೇನು ಮಾಡಬೇಕು, ಇಲ್ಲಿರೋ ವಾಕ್ಯ ತಗೊಂಡು ಧ್ಯಾನ ಮಾಡಬೇಕು, ಬೇರೆ ಕಡೆ ಇರೋ ವಾಕ್ಯಗಳು. ಆಗ ನಮಗೆ ಗೊತ್ತಾಗ್ತದೆ ಯೋಷಿಯನು ಈ ಸತ್ಯದಲ್ಲಿ ನಡೆಸಿರೋದು ಯಾರು ಇದ್ದಿರ್ತಾರೆ ಅಲ್ಲಿ ನಡೆಸೋಕ್ಕೆ. ಅದು ನಮ್ದು ಇವತ್ತು 2ನೇ ಭಾಗ. ಅದು ಈ ಯಾರು ಅಂತ ಹೇಳೋ ವ್ಯಕ್ತಿ, ಅದು ನಾನು ಆಮೇಲೆ ಹೇಳ್ತೀನಿ. ಇವತ್ತು ನಾವು ಏನು ಮಾಡಿದ್ರು ಅವ್ರು ನಿಜವಾಗಿ ಆ ಪ್ರವಾದನೆಯನ್ನು ನೆರವೇರಿಸಿದ್ರ, ಅದು ಇವತ್ತು ನಾವು ನೋಡಬೇಕು. ಅದಕ್ಕೆ ಸಹಾಯ ಮಾಡಿರೋದಲ್ಲ ಏನಂತ ನೋಡೋಣ. ಸೊ ಈಗ ಅವರು 7ನೇ ವಯಸ್ಸಲ್ಲೇ 8ನೇ ವಯಸ್ಸಲ್ಲಿ ಸ್ಟಾರ್ಟ್ ಆಯಿತು. ಈಗ ನೆಕ್ಸ್ಟ್ ನೋಡಿ, ಅವರು 18ನೇ ವರ್ಷದಲ್ಲಿ ಆಳ್ವಿಕೆ ಮುಂದುವರುವಾಗ 8 + 18 ಹಾಗಾದರೆ 26 ವಯಸ್ಸು ಬರುವಾಗ ಒಂದು ಯಾರು ಮಾಡದೇ ಒಂದು ಕ್ರಿಯೆ ಮಾಡ್ತಾ ಇದ್ದಾರೆ ಅವರು. 3 ಯೋಷಿಯನು ತನ್ನ ಆಳಿಕೆಯ 18ನೇ ವರ್ಷದಲ್ಲಿ ಅಲಚ್ಯನ ಮಗನು ಮೆಷುಲ್ಲಾಮನ ಮೊಮ್ಮಗನು ಆದ ಶಫಾನನೆಂಬ ಲೇಖಕನನ್ನು ಕರೆದು ಅವನಿಗೆ, ನೀನು ಮಹಾಯಾಜಕನಾದ ಹಿಲ್ಕಿಯನ ಬಳಿಗೆ ಹೋಗಿ ಅವನಿಗೆ ದ್ವಾರಪಾಲಕರು ಯೆಹೋವನ ಆಲಯಕ್ಕೆ ಬರುವ ಜನರಿಂದ ಕೂಡಿಸಿದ ಹಣವನ್ನು ಲೆಕ್ಕಿಸಿ ಆಲಯದ ಕೆಲಸ ಮಾಡಿಸುವ ಮೋಕ್ತೇಸರನಿಗೆ ಅದನ್ನು ಒಪ್ಪಿಸು ಎಂದು ಹೇಳಿದನು. ಆಲಯ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಅದು ಆಲ್ಮೋಸ್ಟ್ ಮನುಷ್ಯ ಕಾಲದಲ್ಲಿ ಯಾರು ತೆರೆದಿಲ್ಲ. ಎಸ್ಕೆ ಕಾಲ ಕೊನೆ. ಮನುಷ್ಯ 55 ಅದರಲ್ಲಿ 40 ವರ್ಷ ಆಳ್ವಿಕೆ ಮಾಡುವಾಗ ಆಲಯ ಏನಾಗಿರ್ತದೆ ಗತಿ ನೋಡಿ. ಅದು ಯಾರು ತೆರೆದಿಲ್ಲ. ಅದರಲ್ಲಿ ಒಳಗೆ ಪರಿಶುದ್ಧವಾಗಿರೋ ಸ್ಥಳ, ಅತಿ ಪರಿಶುದ್ಧವಾಗಿರೋ ಸ್ಥಳ, ಬೇರೆ ಪ್ರಕಾರದಲ್ಲಿ ಬೇರೆ ದೇವರುಗಳು ಮಾಡಿ ಸೇವೆ ಮಾಡ್ತಾರೆ. ಅದೆಲ್ಲ ತುಂಬಿಸ್ಬಿಟ್ಟಿದ್ದಾರೆ. ಸೊ ಈಗ ಅರಸನಿಗೆ ದೇವಾಲಯ ಸರಿ ಮಾಡಬೇಕಂತ ಒಂದು ಜ್ಞಾನ ಬಂತು ನೋಡಿ. ಅದು 8ನೇ ವಯಸ್ಸಲ್ಲಿ ಬಂದಿಲ್ಲ. 8ನೇ ವಯಸ್ಸಲ್ಲಿ ಆಳ್ವಿಕೆ ಸ್ಟಾರ್ಟ್ ಮಾಡಿ 18 ವರ್ಷ ಹೋಗುವಾಗ ಅವ್ರಿಗೆ ಜ್ಞಾನ ಬಂತು, ದೇವಾಲಯ ಈ ಥರ ಇದೆಯಲ್ಲ. ಇದರಲ್ಲಿ ಹಿಂದೆ ಯಾರಿದ್ದಾರೆ, ಬ್ಯಾಕ್ಗ್ರೌಂಡ್ ಯಾರಿದ್ದಾರೆ ಅಂತ ಸೀಕ್ರೆಟ್ ಆಗಿರೋದು ನಾವು ಸ್ವಲ್ಪ ಆಮೇಲೆ ನೋಡ್ತೀವಿ. ಇವಾಗ ನಾವು ಜಸ್ಟ್ ಅವ್ರು ಏನು ಮಾಡೋದಂತ ನೋಡೋಣ. 18 ವರ್ಷದಲ್ಲಿ ಏನಾಯ್ತು, ದೇವಾಲಯಗಳನ್ನು ಸರಿ ಮಾಡೋಕ್ಕೆ ಎಲ್ಲರನ್ನು ಸೇರಿಸಿದ್ರು. ಈಗ ಎಲ್ಲರೂ ಸೇರಿ ಬರುವಾಗ ಎಲ್ಲ ರೆಡಿ ಮಾಡೋಕ್ಕೆ ಅದು 5ನೇ ವಾಕ್ಯದಲ್ಲಿದೆ, ಮತ್ತು 6ರಲ್ಲೆಲ್ಲ ಅದೇ ಇರೋದು. ಅದಕ್ಕೆ ಎಷ್ಟು ಕಾಸು ಬೇಕಂತ 7ನೇ ವಚನದಲ್ಲಿದೆ. ಎಲ್ಲ ಎಷ್ಟು ಕಾಸು ಆಗ್ತದೆ ಅಂತ ಎಲ್ಲ ಕೇಳಿದ್ದಾರೆ. ಈಗ 8ನೇ ವಾಕ್ಯ ನಮಗೆ ಮುಖ್ಯವಾಗಿ ನಡೆದಿರೋ ಒಂದು ಸಂಭವ. ಇದನ್ನೇ ನಮ್ಗೆ 2ನೇ ಭಾಗಕ್ಕೂ ಇದೇ ಮುಖ್ಯ. ಈ ಪಾಠದಲ್ಲಿ 2ನೇ ಭಾಗ ಯಾರ ವ್ಯಕ್ತಿ ಅಂತ ಹೇಳೋಕ್ಕೆ, ವ್ಯಕ್ತಿ ಹೆಸರು ಇಲ್ಲಿಲ್ಲ. ಸೊ ಆ ಹೆಸರು ವ್ಯಕ್ತಿ ಯಾರಂತ ಕಂಡುಹಿಡಿಯೋಕ್ಕೆ ನಾವು ಸ್ವಲ್ಪ ಇಲ್ಲೆಲ್ಲ ಹುಡುಕ್ಬೇಕು. ಸೊ ಇಲ್ಲ ಏನೋ ಒಂದು ಆಗಿದೆ ಈ 18ನೇ ವರ್ಷದ ಏನಾಯ್ತು ಅಂತ ನೋಡೋಣ. ಏನೋ ಒಂದು ಆಗಿದೆ. ಈ ರಿಪೇರ್ ಮಾಡ್ಬೇಕು, ದೇವಾಲಯವನ್ನು ರೆಡಿ ಮಾಡ್ಬೇಕಂತ ಯೋಚನೆ ಬರುವಾಗ ಜನರನ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಕಾಸೆಲ್ಲ ಕೊಟ್ಬಿಟ್ಟು ಗೌರ್ಮೆಂಟ್ ಅವ್ರ ಸರ್ಕಾರದಿಂದ ಕಾಸು ಕೊಟ್ಟಿದ್ದಾರೆ. ಈಗ ಅಲ್ಲಿ 8ನೇ ವಾಕ್ಯ, ಮಹಾಯಾಜಕನಾದ ಹಿಲ್ಕಿಯನು ಲೇಖಕನಾದ ಶಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ. ಈಗ ಏನಾಯ್ತು, ದೇವಾಲಯದ ಒಳಗೆ ಪ್ರವೇಶ ಮಾಡುವಾಗ ಅಲ್ಲಿ ದೇವರ ಗ್ರಂಥ ಸಿಕ್ತು. ಹಂಗಾದ್ರೆ ಇದರಲ್ಲಿ ಏನು ಅರ್ಥ ಆಗ್ತದೆ ನಮಗೆ, ಇಷ್ಟು ಕಾಲ ದೇವರ ಗ್ರಂಥದಲ್ಲಿ ಇವರು ನಡೀತಾ ಇರಲಿಲ್ಲ. ಅರ್ಥಾತ್ ದೇವರ ಗ್ರಂಥವನ್ನು ಆಲಯದಲ್ಲಿ ಎಲ್ಲೋ ಮರೆ ಮಾಡಿ ಇಕ್ಕಿದ್ದಾರೆ. ಇದು ಹುಡುಕುವಾಗ ಎಲ್ಲೋ ಒಂದು ಜಾಗದಲ್ಲಿ ಸಿಕ್ಕಿರೋದು. ಹಾಗಾಗಿ ಇದು ಆಚೆ ಬಂದಿಲ್ಲ. ಇದನ್ನು ಕವರ್ ಮಾಡಿದ್ದಾರೆ. ಇದು ಯಾರು ಕವರ್ ಮಾಡಿದ್ರು, ಯಾವ ಕಾಲದಲ್ಲಿ ಕವರಿಂಗ್ ಅಲ್ಲಿ ಇದೆ, ಯಾರು ಮಾಡಿದ್ದಾರೆ ಅಂತ ನಾವು ನೋಡ್ಬೇಕೀಗ. ಸೊ ಇದೊಂದು ಸೀಕ್ರೆಟ್ ಭಾಗ ಇದರಲ್ಲಿ. ಸೊ ಒಂದು ಬುಕ್ ಸಿಕ್ತು, ಧರ್ಮೋಪದೇಶ ಬುಕ್ಕು ಸಿಕ್ತು. ಈ ಪ್ರಕಾರನೇ ಅರಸರುಗಳು ನಡಿಬೇಕು ಆಕ್ಚುಲಿ. ಸೊ ನಮ್ಗೆ ಗೊತ್ತು, ಮೋಶೆ ಧರ್ಮಶಾಸ್ತ್ರ 17ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಅಲ್ಲ, ಅದು ಸ್ವಲ್ಪ ಓದಿ, ಇಲ್ಲಿ ಕನೆಕ್ಟ್ ಆಗ್ತದೆ. ಧರ್ಮೋಪದೇಶ ಕಂಡ 17, 14. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವಾಗ ಸುತ್ತಲಿರುವ ಎಲ್ಲ ಜನಾಂಗಗಳಂತೆ ನಾವು ಅರಸನನ್ನು ನೇಮಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವನನ್ನೇ ನೇಮಿಸಿಕೊಳ್ಳಬೇಕು.
ನಿಮ್ಮ ಬಂಧುಗಳಾದ ಸ್ವಜನರಲ್ಲೇ ಒಬ್ಬನನ್ನು ಅರಸನನ್ನಾಗಿ ನೇಮಿಸಿಕೊಳ್ಳಬೇಕೇ ಹೊರತು ಅನ್ಯ ದೇಶದವನನ್ನು ನೇಮಿಸಬಾರದು. ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು. ನೋಡಿ, ಅರಸ ಏನ್ ಮಾಡ್ಬೇಕು ಏನ್ ಮಾಡಬಾರದು, ಸ್ವಂತ ಜನರಿಗೆ ದ್ರೋಹ ಮಾಡಬಾರ್ದು, ಸ್ವಂತ ಜನರಿಗೆ ಅನ್ಯಾಯ ಮಾಡಬಾರ್ದು. ಅರಸ ದೇವ್ರ ಕೆಲಸ ಮಾಡ್ಬೇಕಲ್ಲಿ. ದೇವ್ರ ಜನ ನಡೆಸೋದು. ಬೇರೆ ಅರಸರ ಸಂಪಾದನೆ ಮಾಡೋಕ್ ಬರಬಾರ್ದು. ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೂಡಿಸಬಾರದು. ನೀವು ಇನ್ನೂ ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದ್ದನಲ್ಲ. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ಮಾಡಿಕೊಂಡರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು. ಸ್ವಂತ ಲಾಭ ಮಾಡಬಾರ್ದು. ವ್ಯಾಪಾರ ಎಲ್ಲ ಮಾಡಿ ಬಿಸ್ನೆಸ್ ಎಲ್ಲ ಮಾಡ್ಬೋದು. ಆಗ ಕೆಲವ್ರು ಕೇಳ್ಬೋದು, ಸಾಲಮನ್ ಮಾಡ್ಬಿಟ್ರ ಅಂತ. ಅದೇ ನೋಡೋಣ. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಂಶದಲ್ಲಿರುವ ನೋಡಿ, ಚೆನ್ನಾಗಿ ಸ್ಲೋವಾಗಿ ಅರ್ಥ ಮಾಡಿ. ಏನು, ಯಾರ ಹತ್ರ ಬುಕ್ ಇದೆ? ದೇವರ ಧರ್ಮಶಾಸ್ತ್ರ ಬುಕ್ ಮೋಶೆ ಬರೆದು ಕೊಟ್ಟಿರೋದು. ಅದು ಅಷ್ಟು ಕಾಲ ಸತ್ಯ ಹೇಳ್ಕೊಡ್ತಾ ಇರೋದು ಯಾರು? ಲೇವಿಯಲ್ಲಿರುವ ಆರೋನ ವಂಶದಲ್ಲಿರುವ ಯಾಜಕರೇ ಈ ಸತ್ಯಗಳು ಹೇಳ್ಕೊಡ್ಬೇಕು. ಆಗ ಬುಕ್ ಯಾರ ಹತ್ರ ಇತ್ತು? ಪುಸ್ತಕ ನೀವು ಇದು ಯೋಶುವ 21 ಅದೆಲ್ಲ ನೀವು ಡೀಟೇಲ್ ಆಗಿ ನೋಡುವಾಗ ಅಲ್ಲಿ ಕ್ಲೀನ್ ಆಗಿದೆ. ಅವರಿಗೆ ಪಟ್ಟಣ ಕೊಡುವಾಗ ಎಷ್ಟು ಪಟ್ಟಣ ಕೊಡ್ಬೇಕು? 48 ಎಷ್ಟು ಪಟ್ಟಣ ಇವ್ರು ಕೊಟ್ಟರು? 42 ಪಟ್ಟಣದಲ್ಲಿ ಯಾಜಕರುಗಳು ಇದ್ರು, ಲೇವಿಯರಿಗೆಲ್ಲ ಇದ್ರು. ಮತ್ತೆ ಇನ್ನೊಂದು 6 ಅರಣ್ಯ ಪಟ್ಟಣ ಅಂತ ಇದೆ. ಸೊ ಈ 42ರಲ್ಲಿ ಇರುವ ಜನರು ಅವರು ಬಂದು ಎಲ್ಲರಿಗೂ ಹೇಳ್ಕೊಡೋದಕ್ಕೆ ಮೋಶೆ ಧರ್ಮಶಾಸ್ತ್ರ ಹತ್ರ ಕಾಪಿ ಇದೆಯಲ್ಲ ಪುಸ್ತಕ, ಅವ್ರು ಏನ್ ಮಾಡ್ಕೊಳ್ಬೇಕು? ಅದನ್ನು ಕಾಪಿ ಬರೆದಿದ್ದು ಇಟ್ಕೊಳ್ಬೇಕು ಅವ್ರ ಹತ್ರ. ಪ್ರತಿ ಸಲ ಒಂದೇ ಕಾಪಿ ಹೋಗಿ ತಗೊಂಡು ಅಲ್ಲಿಂದ ಬಂದು ಹೇಳ್ಕೊಡಕ್ಕಾಗಲ್ಲ. ಸೊ ಅದಕ್ಕೆ ಇದು ಪರ್ಸನಲ್ ಕಾಪಿಗಳು. ಯಾರಿಗೆ? ಈ ಯಾಜಕರುಗಳಿಗೆ ಅವ್ರು ಕಾಪಿ ಮಾಡಿರ್ಬೇಕು. ಈಗ ಹೇಳ್ತಾ ಇರೋದೇನು? ದಾವೀದ್ ಆಳ್ವಿಕೆ ಮಾಡೋ ಆವಾಗ ದಾವೀದ್ ಹತ್ರ ಇರುವ ಯಾಜಕನ ಹತ್ರ ಒಂದು ಬುಕ್ ಇರ್ತದೆ, ಅದು ಧರ್ಮಶಾಸ್ತ್ರ ಬುಕ್. ಅದು ಕೊಟ್ಟಿರೋದು ಯಾರು? ಅದು ಕೊಟ್ಟಿರೋದು ಮೋಶೆ. ಆ ಬುಕ್ ಈಗ ಯಾರ ಹತ್ರ ಇದೆ? ಒಂದು ಯಾಜಕನ ಹತ್ರ ಇದೆ. ಸೊ ಆ ಬುಕ್ ಇಂದ ಕಾರಣ ಎಷ್ಟು ವರ್ಷ ಆಗಿದೆ, ಅದು ರಿಪೀಟ್ ಮಾಡಿ ಕಾಪಿ ಮಾಡಿ ಅದು ಬಂದಿರೋದು ದಾವೀದ್ ಕಾಲದಲ್ಲಿರೋ ಯಾಜಕನ ಹತ್ರ ಬುಕ್ ಇದೆ. ಸೊ ದಾವೀದ್ ಹತ್ರ ಏನ್ ಮಾಡ್ಬೇಕು? ದಾವೀದು ಆ ಯಾಜಕನ ಹತ್ರ ಒಂದು ಬುಕ್ ಅನ್ನು ತಗೊಂಡು ಒಂದು ಕಾಪಿ ಮಾಡಿ ಇಟ್ಕೊಳ್ಬೇಕಂತೆ. ನೋಡಿ, ಲೇವಿಯರ ವಂಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಸಿಕೊಳ್ಳಬೇಕು. ಕಾಪಿ ಅಲ್ವಾ? ಪ್ರತಿ ಅಲ್ವಾ? ಅದಕ್ಕೆ ಎಷ್ಟಾಯ್ತು? ಮೋಶೆ ಧರ್ಮಶಾಸ್ತ್ರ ಬರ್ದು ಕೊಟ್ಟಿರು ಒಂದಲ್ಲ, 2 ಮುಖ್ಯವಾಗಿತ್ತು. ಈಗ ನೋಡಿ, ಮೇನ್ ಯಾಜಕನ ಹತ್ರ ಒಂದು ಕಾಪಿ ಇರ್ತದೆ ಮತ್ತು ಅರಸನ ಹತ್ರ ಒಂದು ಕಾಪಿ ಇರ್ತದೆ, 2 ಆಯ್ತು. ಮಿಕ್ಕಿದವ್ರ ಹೊತ್ತು ಇವ್ರ ಹತ್ರ ಕಾಪಿ ಆಗಿರೋದು ಇರ್ತದೆ. ಸೊ ನಾಳೆ ದಿನ ಅವ್ರು ಏನಾದ್ರು ತಪ್ಪು ಮಾಡಿದ್ರು, ಯಾರಾದ್ರೂ ಏನಾದ್ರು ಒಂದು ಸೇರಿಸ್ಬಿಟ್ರು, ಇಲ್ಲಿ ಯಾಜಕನ ಹತ್ರ ಇರುವ ಬುಕ್ ಹತ್ರ ಸಿಕ್ಕಾಕೊಳ್ತಾರೆ ಅವರು. ಈಗ ನೀವು ಕೇಳ್ಬೋದು, ಹಿಂಗ್ ಮಾಡಿದ್ರೆ ಹೆಂಗೆ? ಸರಿ, 42 ಪಟ್ಟಣದಲ್ಲಿ ಯಾವ್ದೊಂದು ಪಟ್ಟಣದ ಒಂದು ಯಾಜಕ ಇಲ್ಲ ಒಂದು ಲೇವಿಯನ್ ಯೋಚನೆ ಮಾಡ್ಕೊಂಡು ಅವರೆಲ್ಲ ಸಂಘವಾಗಿ ಬಂದ್ಬಿಟ್ಟು ಇದು ಸ್ವಲ್ಪ ಈ ತರ ಮಾಡ್ಬಿಡೋಣ, ಇದು ಸ್ವಲ್ಪ ಈ ತರ ಮಾಡ್ಕೊಂಡ್ರೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗ್ತದೆ. ನೋಡಿ, ಆ ಬುಕ್ ಹೋಗಿದ್ಮೇಲೆ ಬೇರೊಂದು ಬುಕ್ ಕಾಪಿ ಮಾಡ್ಬೇಕಲ್ಲ, ಅವಾಗ ಏನ್ ಮಾಡ್ತಾರೆ? ಯಾರ ಬುಕ್ ನೋಡ್ಕೊಂಡು ಮಾಡೋದು? ಅದು ಒಂದು ಬರೀ ಆ ಮನುಷ್ಯನ ಕಾಲ ತನಕ ಇರ್ತದೆ, ಅದು ಕಂಟಿನ್ಯೂ ಆಗಲ್ಲ. ಆಗ ಏನಾಗ್ತಾರೆ? ತಿರ್ಗಾ ವಾಪಸ್ ಬಂದು ಏನ್ ಮಾಡ್ಬೇಕು? ಈ ಎಲ್ಲ ಬುಕ್ ಇದನ್ನ ಸುಟ್ಟಾಕ್ತಾರೆ ಅವರು, ಸುಟ್ಟಾಕಿ ಮನ್ ಕಡೆಗೆ ಇದಾಗ್ಬಿಡ್ತಾರೆ. ತಿರ್ಗಾ ಕಾಪಿ ಮಾಡ್ಬೇಕು, ರೀಕಾಪಿ ಮಾಡ್ಬೇಕು. ರೀಕಾಪಿ ಮಾಡುವಾಗ ಯಾರ ಹತ್ರ ಮಾಡ್ಬೇಕು? ಯಾಜಕನ ಹತ್ರ ಇರುವ ಬುಕ್ಕೆ ಮೇಯ್ನು, ಅದು ಮೋಶೆ ಬರ್ದು ಕೊಟ್ಟಿರೋದು, ಅದನ್ನು ಕಾಪಿ ಮಾಡಬೇಕು. ಈಗ ಯಾಜಕನೊಂದು ಕಾಪಿ ಮಾಡ್ಬಿಟ್ಟು ಏನ್ ಮಾಡ್ಬೇಕು? ತನ್ನ ವಶದಲ್ಲಿ ಇಟ್ಟಿರೋದು ಅರಸನ ಹತ್ರ ಏನ್ ಮಾಡ್ಬೇಕಂತೆ? ಅದೊಂದು ಕಾಪಿ ಇಟ್ಕೊಂಡು ಅವ್ರ ವಂಶದಲ್ಲಿ ಇಟ್ಕೊಳ್ಬೇಕು. ಇದು ಯಾರಿಗೆ? ಇದು ಯೂದ ಗೋತ್ರದಲ್ಲಿ ಬರುವ ಅರಸರುಗಳು ಓದ್ಬೇಕಂತ ಇಟ್ಟಿರೋ ಬುಕ್. ಇಲ್ಲಿ ಏನಾಗಿದೆ? ಯಾಜಕನು ಕೊಟ್ಟಿರೋ ಒಂದು ಬುಕ್. ಹಾಗಾದ್ರೆ ಈಗ 2 ಕಾಪಿ ಇದೆ. ಈಗ ನಮ್ಗೆ ಯೋಶುವ ಕಾಲದಲ್ಲಿ 2 ಬಂದಿರಬೇಕು, ಒಂದು ಅರಸನ ಹತ್ರ ಇರಬೇಕು, ಒಂದು ಯಾಜಕನ ಹತ್ರ ಇರಬೇಕು. ಸೊ ಈಗ ಏನಾಗಿದೆ? ಈ ಅರಸರುಗಳು ಯಾಜಕರುಗಳು ತಪ್ಪಾಗಿದ ಮೇಲೆ, ಯಾರು ಆಹಾಸ್ ಕಾಲದಲ್ಲಿಂದ ಯಾಜಕರು ತಪ್ಪಾಗಿದ್ದಾರೆ, ಅವರೇ ಬೇರೆ ಬೇರೆ ಸೇವೆ ಮಾಡೋದು. ಅಲ್ಲಿಂದ ಏನಾಯ್ತು? ಈ ಯಾಜಕರ ಹತ್ರ ಪುಸ್ತಕ ಕಾಪಿ ಮಾಡೋಕು ಬಿಡಲ್ಲ. ಅರಸರು ಏನ್ ಮಾಡಿದ್ರು? ಅವ್ರ ಹತ್ರ ಇರೋ ಕಾಪಿಗಳನ್ನು ಉಪಯೋಗ ಮಾಡ್ತಾ ಇದ್ರು. ಹಾಗಾದ್ರೆ ಏನಾಗಿರ್ತದೆ? ಖಂಡಿತ ಇದನ್ನು ಎಲ್ಲೋ ಒಂದು ಕಡೆ ಮರೆಯಾಗಿ ಸಂಧಿಯಲ್ಲಿ ಆಗ್ಬಿಟ್ರು ಇರ್ಲಿ ಅಂತ. ಆಗ ಅಷ್ಟು ಕಾಲ ಅವ್ರು ಯಾವ ಬುಕ್ ಅನ್ನು ರಿಪೀಟ್ ಮಾಡ್ತಾ ಇದ್ರು? ದಾವೀದ್ ಬರೆದು ಕೊಟ್ಟಿರೋ ವಂಶದಲ್ಲಿರೋ ಬುಕ್ ಅದು ಅರಸರ ಕೈಯಲ್ಲಿತ್ತು. ಈಗ ಅವ್ರು ಏನ್ ಮಾಡ್ಬೋದು? ಅದರಲ್ಲಿ ಇದೇ ಧರ್ಮಶಾಸ್ತ್ರ ಸೇರಿಸಿ ಎಲ್ಲ ಬರ್ಬೋದು ಈಗ. ಸೊ
ಆ ಥರ ಬರುವಾಗ ಖಂಡಿತ ಯೋಶ್ಯನಿಗೆ ಸಿಕ್ಕಿರುವ ಧರ್ಮಶಾಸ್ತ್ರದ ಬುಕ್ಕು 100% ಸತ್ಯವಾಗಿರಲ್ಲ. ಅದು ಸುಳ್ಳಾಗಿರೋ ಒಂದು ಬುಕ್ ಸಿಕ್ಕಿರೋದು. ಹಾಗಾದ್ರೆ ಯೋಶ್ಯ 8ನೇ ವಯಸ್ಸಲ್ಲಿ ಈ ಸುಳ್ಳಲ್ಲಿ ಇದ್ದಿದ್ರೆ ಅವ್ರು ಕೊಂಡೆ ಅವ್ರ ತಂದೆ ಅಮೋನು ಅವ್ರ ತಂದೆ ಮನುಷ್ಯತರಾಗಿರ್ಬೇಕಲ್ಲ. ಅದು ಹೆಂಗೆ ಯೋಷಿಯಾಹು ದಾವೀದ್ ಥರ ನಡೆದ್ರು? ಅಲ್ಲಿ ನಮಗೆ ಡೌಟ್ ಇದೆ. ಯೋಷಿಯಾಗೆ ಯಾರು ಹೇಳ್ಕೊಟ್ರು? ಯೋಷಿಯನ್ನು ಚಿಕ್ಕ ವಯಸ್ಸಿಂದ ಯಾರು ನಡೆಸಿರ್ಬೇಕು? ಈಗ ಪಬ್ಲಿಕ್ ಆಗಿ ಯೋಷಿಯ ಹೇಳಕ್ಕೆ ಈ ಬುಕ್ ಸಿಕ್ತು. ಬಟ್ ಈ ಬುಕ್ ಸಿಕ್ಕೋಕ್ ಮುಂಚೆನೇ ಯೋಷಿಯ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. 18 ವರ್ಷ ಆಯ್ತು. ಸೊ 18 ವರ್ಷ ಒಳ್ಳೆ ಸೇವೆ ಮಾಡಿರುವ ಯೋಷಿಯಾಹು ಎಡ ಕಡೆ ಬಲ ಕಡೆ ಹೋಗದೆ ಇರೋ ಯೋಷಿಯಾಹು ಅದು ಹೆಂಗೆ ಅರಸರ ವಂಶದಲ್ಲಿ ಬಂದಿರೋ ಪುಸ್ತಕ ನೋಡ್ಕೊಂಡು ನಡೆದ್ರು? ಖಂಡಿತ ಆಗಲ್ಲ. ಇಲ್ಲಿ ಏನೋ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ನಾವು ಕಂಪ್ಲೀಟ್ ಮಾಡ್ತೀವಿ ಅದನ್ನ ಎರಡನೇ ಭಾಗದಲ್ಲಿ. ಇವಾಗ ನಾವು ಅದಲ್ಲ. ಈಗ ಯೋಷಿಯನಿಗೆ ಏನಾಯ್ತು? ಯೋಷಿಯಾಗಿ ಚಿಕ್ಕ ವಯಸ್ಸಿಂದ ಯಾರೋ ನಡ್ಸ್ಕೊಂಡು ಬರ್ತಾ ಇದ್ರೆ ಕರೆಕ್ಟ್ ಆಗಿರೋ ಧರ್ಮಶಾಸ್ತ್ರದಲ್ಲಿ. ಅದು ದಾವೀದು ಬರೆದಿರೋ ಬುಕ್ ಇಲ್ಲ. ಅದಕ್ಕೆ ಅವ್ರು ದಾವೀದ್ ಥರನೇ ನಡೆದ್ರು. ಹಂಗಾದ್ರೆ ದಾವೀದ್ ಬರೆದಿರೋ ಬುಕ್ಕು ಅವ್ರಿಗೆ ಯಾರೋ ಹೇಳ್ಕೊಟ್ಟಿದ್ದಾರೆ. ಈ ಪುಸ್ತಕ ಹೊರಗೆ ಬಂದಿಲ್ಲ ಅಂದ್ರೂ ಈ ಪುಸ್ತಕದಲ್ಲಿ ಇರೋ ಸತ್ಯ ಬೇರೆ ಯಾರಿಗೋ ಗೊತ್ತಿತ್ತು. ಅವರು ಯೋಷಿಯಾಗೆ ಕಾಂಟ್ಯಾಕ್ಟ್ ಆಗಿದ್ರು. ಅದನ್ನ ನಾನು ಆಮೇಲೆ ಲಿಂಕ್ ಮಾಡ್ತೀನಿ ನಿಮಗೆ. ಕಾಂಟ್ಯಾಕ್ಟ್ ಇತ್ತು. ಅವರು ಯೋಷಿಯನಿಗೆ ಹೇಳ್ಕೊಟ್ಟಿದ್ದಕ್ಕೆ ಅವರು ಕರೆಕ್ಟಾಗಿ ನಡೆದು ಬಂದಿದ್ದಾರೆ. ಈಗ ಅವ್ರಿಗೆ 18 ವರ್ಷ ಆಗಿದ್ಮೇಲೆ ಈ ಬುಕ್ಕು ಸಿಕ್ತು. ಈ ಬುಕ್ ಸಿಕ್ಕೋಗ ಏನಾಯ್ತು? ಈಗ ಪಬ್ಲಿಕ್ ಆಗಿ ಎಲ್ಲ ಜನರಿಗೆ ಏನ್ ಮಾಡ್ಬೋದು? ನೋಡ್ರಿ, ಅರಸರು ಬರೆದಿರೋ ಒಂದು ಪುಸ್ತಕ ಇದು ನಿಜವಾಗಿರುವ ಪುಸ್ತಕ ಯಾವ್ದಿದ್ದಿರ್ಬೇಕು, ಅದು ಇದು ಅಂತ ತೋರ್ಸೋಕೆ ಸಾಕ್ಷಿ ಸಿಕ್ಬಿಡ್ತಿದೆ. ಅದು ಬುಕ್. ಸರಿ, ಬುಕ್ ಸಿಕ್ಕಿದ್ಮೇಲೆ ಏನ್ ಮಾಡಿದ್ರು ಅವ್ರು ಅದನ್ನು ಓದ್ಬೇಕೀಗ. ಅದನ್ನ ತಗೊಂಡ್ ಬಂದು ಏನ್ ಮಾಡಿದ್ರು? ಅರಸರ ಮುಂದೆ ಓದಿದ್ರು ಅವರು. ಯಾರು? 10ನೇ ವಾಕ್ಯ. ಇದಲ್ಲದೆ ಯಾಜಕನಾದ ಹಿಲ್ಕಿಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ ಓದಿದನು. ಅವೇನಾಯ್ತು? ಈಗ ಏನಕ್ಕೆ ಬಂದು ಓದ್ಬೇಕು? ಎಲ್ಲ ಸೇಮ್ ಆಗಿದ್ರೆ ಯಾರು ಬಂದು ಓದ್ತಾರೆ? ಈಗ ನೋಡಿ, ನಾವಿಷ್ಟು ಸೀಕ್ರೆಟ್ ಏನಕ್ಕೆ ಹಿಂಗೆ ಹೇಳ್ತಾ ಇದೀವಿ ನಿಮ್ಗೆ? ನಾವ್ ಹೇಳಿರ್ತೀವಲ್ಲ, ಎಲ್ಲಾ ಕ್ರೈಸ್ತರ ಹತ್ರ ಸತ್ಯ ಇದೆ, ಹೋಗಿ ಎಲ್ಲಾದ್ರೂ ಕಲೀರಿ ಅಂತ. ಯಾಕೆ ನಾವು ಇಷ್ಟು ಕಷ್ಟ ಪಟ್ಕೊಂಡು ನಾವು ರಹಸ್ಯ ಹೇಳ್ತಾ ಇದೀವಿ? ಅದೇ ತರ ಯೋಷಿಯಾಗೆ ಯಾರೋ ರಹಸ್ಯ ಹೇಳ್ಕೊಟ್ಟಿದ್ದಾರೆ. ಆಗ ಯೋಷಿಯನಿಗೆ ಸತ್ಯ ಗೊತ್ತು. ಆದ್ರೆ ಅಲ್ಲಿರೋ ಜನರಿಗೆ, ಆ ಕಾಲದಲ್ಲಿರೋ ಕೆಲವು ಯಾಜಕರಿಗೂ ಗೊತ್ತಿಲ್ಲ ಇದು. ಅವ್ರಿಗೆ ಸಿಕ್ಕಿದೆ ಇದು. ಅವ್ರು ಬಂದು ಅರಸನ ಮುಂದೆ ಓದುವಾಗ ಅವ್ರ ಕಾಲದಲ್ಲಿ ಕೇಳಿರೋ ಬುಕ್ ಒಂದು, ಇದು ಬೇರೆ ಒಂದು ಬುಕ್, ಒಂದು ಪೂರ್ತಿ ಬುಕ್ ಓದ್ಬೇಕು. ಎಷ್ಟು ಸಮಯ ತಗೊಳ್ತದೆ ಯೋಚನೆ ಮಾಡಿ. ಆಗ ಏನಾಯ್ತು? ಈ ಓದೋರ್ಗು ಕೇಳಿರೋರ್ಗು ಎಲ್ಲ ಆಶ್ಚರ್ಯವಾಯ್ತು. ಹಂಗಾದ್ರೆ ಅವ್ರ ಕೈಯಲ್ಲಿ ಆ ಕಾಲದಲ್ಲಿ ಇರೋ ಬುಕ್ಕಿಗೂ ಈ ಬುಕ್ಕಿಗೆ ಏನೋ ವ್ಯತ್ಯಾಸ ಇದೆ ಅಂತ ನಮ್ಗೆ ಖಂಡಿತ ಗೊತ್ತಾಗ್ತದೆ. ಹಾಗಾದ್ರೆ 2 ಬುಕ್ ಇತ್ತು, 2 ಬುಕ್ ಇರಲೇಬೇಕು. ಒಂದರಲ್ಲಿ ಬೇರೆ ತರ ಇತ್ತು, ಒಂದರಲ್ಲಿ ಮೋಶೆ ಬರೆದಿರೋ ಸತ್ಯ ಕರೆಕ್ಟ್ ಆಗಿದೆ. ಸೊ ಈಗ ಅರಸ ಏನ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಇದು ಕೇಳುವಾಗ ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಯಾಜಕನಾದ ಹಿಲ್ಕಿಯನು ಈ ಬಟ್ಟೆ ಎಲ್ಲ ಹರಿದು ಬಿಟ್ರು. ಏನಕ್ಕೆ? ಈ ಬಟ್ಟೆ ಹರಿಯೋಕ್ಕೆ 2 ಕಾರಣ ಇದೆ. ಒಂದು, ನಾವು ತಪ್ಪು ಮಾಡಿದೀವಿ ಅಂತ ಫಸ್ಟ್ ಫೀಲಿಂಗ್. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟಲ್ಲ. ಆವಾಗ ನಾವು ಬಟ್ಟೆ ನಮ್ಮ ಕೈಯಲ್ಲಿ ಏನೂ ಆಗಲ್ಲ. ನೋಡಿ, ನಾಮನ್ ಅಂತ ಒಂದು ಕುಷ್ಠರೋಗಿದ್ದ. ಅವನು ಆ ಊರು ಯೆರೂಸಲೇಮ್ ಅರಸನಿಗೆ ಪತ್ರ ಬರೀತಾನೆ, ನೀವು ನನಗೆ ಸಹಾಯ ಮಾಡಿ ಅಂತ. ಅವಾಗ ಅರಸ ಬಟ್ಟೆ ಹರಿತಾನೆ. ಹಾಗಾದ್ರೆ ಏನು? ನಾನು ಯಾರು, ದೇವ್ರ ಅಂತ ಹೇಳ್ಬಿಟ್ಟು ಬಟ್ಟೆ ಹರಿದ್ಬಿಟ್ರು. ಹಾಗಾದ್ರೆ ನನ್ನ ಕೈಲಿ ಆಗಲ್ಲ, ನಾನು ದೇವ್ರಲ್ಲ. ನೋಡಿ, ಅವ್ರದ್ದು ನಿಷ್ಬಲ, ನನ್ಗಾಗಲ್ಲ ಅಂತಾನೆ ಬರೋದದು. ಅದು ಗಿಲ್ಟು. ಇಲ್ಲಾಂದ್ರೆ ನನಗೆ ಏನದು ಸಹಾಯ ನನಗೆ ಮಾಡಕ್ಕಾಗಲ್ಲ, ನನ್ನ ಹತ್ರ ತಾಕತ್ತು ಇಲ್ಲ, ಆ ತರ ಇರೋ ಸ್ಥಿತಿ ಅದು. ಆಗ ಏನಾಯ್ತು? ಅರಸ ಬಟ್ಟೆಯನ್ನು ಹರಿದು ಬಿಟ್ರು. ಹಂಗಾದ್ರೆ ಅವರು ಇಷ್ಟು ಕಾಲ ಮಾಡಿರೋದು ಏನು? ಬೈಬಲ್ ಆಲ್ರೆಡಿ ನಮ್ಗೆ ಸಾಕ್ಷಿ ಕೊಡ್ತಾ ಇದೆ. ಅವ್ರ ಬಲಗಡೆ ಎಡಗಡೆ ತಿರುಗಿಲ್ಲ ಅಂತ 8ನೇ ವಯಸ್ಸಿಂದ. ಸೊ ಈಗ ಆ ವ್ಯಕ್ತಿ ಏನಕ್ಕೆ ಬಟ್ಟೆ ಹರಿಬೇಕು? ಹಂಗಾದ್ರೆ ಒಂದೇ ಕಂಡೀಷನ್ ಏನ್ ಗೊತ್ತಾ? ಅವ್ರ ಕೈಯಲ್ಲಿರೋ ಪುಸ್ತಕ ಮತ್ತು ಅವ್ರು ಕಲ್ತಿರೋದು ಬೇರೆ ಆಗಿದ್ದಿರ್ಬೇಕು. ಈಗ ಅವ್ರು ಕಲ್ತಿರೋ ವಿಷಯ ತಿರ್ಗ ಅಲ್ಲಿ ಕೇಳುವಾಗ ಅವ್ರ ಬಟ್ಟೆ ಹರಿತಾರೆ. ಅಯ್ಯೋ, ಏನಿದು? ಆಶ್ಚರ್ಯವಾಯ್ತು ಅವ್ರಿಗೆ. ಕಾರಣ ಅವ್ರು ಕಲ್ತಿರೋದು ಎಡಗಡೆ ಬಲಗಡೆ ಹೋಗಿಲ್ಲ. ಅಂತ ವ್ಯಕ್ತಿ ಇದು ಕೇಳುವಾಗ ಸಂತೋಷ ಆಗ್ಬೇಕು, ಬಟ್ಟೆಯಲ್ಲಿ ಕರಿಬೇಕು, ಖುಷಿ ಆಗ್ಬೇಕು. ಇದರಲ್ಲಿ ನಾನು ನಡೀತಾ ಇದೆ ಅಲ್ಲಪ್ಪ, ಇದು ನನಗೆ ಫಸ್ಟಿಗೆ ಗೊತ್ತಿತ್ತು ಅಂತ ಹೇಳ್ಬೇಕು.
ಬಟ್ಟೆನೇ ಕರಿಬೇಕು. ಹಂಗಾದ್ರೆ ದೇವರಿಗೆ ವಿರೋಧವಾಗಿ ಏನೋ ತಪ್ಪು ಈ ರಾಜ್ಯದಲ್ಲಿ ನಡೆದಿರೋದು. ಹಂಗಾದ್ರೆ ಏನು? ನಿಜವಾಗಿರೋ ಧರ್ಮಶಾಸ್ತ್ರ ಆ ಓದುವ ಪುಸ್ತಕವಾಗಿತ್ತು. ಅಷ್ಟು ಕಾಲದಲ್ಲಿ ಜನರು ನಡೆದಿರುವ ಧರ್ಮಶಾಸ್ತ್ರ, ಜನರನ್ನು ನಡೆಸಿರೋ ಧರ್ಮಶಾಸ್ತ್ರ, ಅದು ಬೇರೆ ಆಗಿರುವ ತಪ್ಪು. ಅದು ಯೋಷುವ ಅರಸನಿಗೆ ಅವ್ರ ಮೇಲೆ ಫೀಲಿಂಗ್ ಆಗ್ತಾ ಇದೆ ಈಗ. ಓ, ಇದು ನಾನು ತಪ್ಪು ಮಾಡಿದೆ, ನಾನಿನ್ನು ಫಸ್ಟೇ ಎಲ್ಲರಿಗೂ ಹೇಳ್ಕೊಟ್ಟಿರ್ಬೇಕು. ಇದು ಜನರಿಗೆ ಗೊತ್ತೇ ಇಲ್ಲ. ಪಾಪ ಅಸಹ್ಯವಾಗಿರೋ ಸಹಾಯ ಇಲ್ಲದ ಮನುಷ್ಯರು ಅವರು. ಅವ್ರನ್ನೇ ತಪ್ಪಲ್ಲಿ ನಡೆಸೋದಕ್ಕೆ ಜನ ಯಾರ ಸತ್ಯದಲ್ಲಿ ನಡೀತಾ ಇದಾರೆ ಈಗ. ಎಲ್ಲ ಸುಳ್ಳು ನಡೆದಿರೋ ಕಾರಣ ಈ ಯಾಜಕರುಗಳೇ ಅಂತ. ಅದಕ್ಕೆ ಅವ್ರು ಏನ್ ಮಾಡಿದ್ರು, 12ನೇ ವಾಕ್ಯದಲ್ಲಿ ಹಿಲ್ಕಿಯನ್ ಕರೆದ್ರು. ಅವ್ರು ಯಾಜಕರು ಅವರು. ಯಾಜಕನಾದ ಹಿಲ್ಕಿಯನು ಶಫಾನನ ಮಗನಾದ ಅಹಿಕಾಮ್ ಕರೆದ್ಬಿಟ್ಟು 13ನೇ ವಾಕ್ಯ. ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಗೊಳ್ಳದೆಯೂ ಹೋದದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಅಂದ್ರೆ ಏನು? ಈಗ ಆಲ್ರೆಡಿ ಅವ್ರು ನಡೀತಾ ಇದ್ದಾರೆ. ಈಗ ನಾವು ನಡೆದಿಲ್ಲ ಅಂತ ಹೇಳೋದು ಏನಾಯ್ತು ಈಗ? ಹಾಗಾದ್ರೆ ಅವ್ರಿಗೆ ತಿಳಿದಿರೋ ಸತ್ಯಕ್ಕಿಂತ ಹೆಚ್ಚಾಗಿರೋ ಸತ್ಯ ಅವ್ರಿಗೆ ಯಾರು ಸತ್ಯ ಹೇಳ್ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿರೋ ಮಾತುಗಳು ಇಲ್ಲಿದೆ. ಆಗ ಅವ್ರಿಗೆ ಮನಸ್ಸು ನೋವಾಗಿ, ನಾವು ತಪ್ಪು ಮಾಡಿದೀವಲ್ಲ, ತಿಳಿದು ತಪ್ಪು ಮಾಡಿದ್ವಿ. ಈಗ ಯೆಹೋವ ದೇವರಿಗೆ ನಮ್ಮ ಮೇಲೆ ಕೋಪ ಬಂದ್ಬಿಡ್ತದೆ ಅಂತ ಕ್ಲೀನ್ ಆಗಿ ನಮ್ಗೆ ಗೊತ್ತಾಗ್ತದೆ. ಧರ್ಮಶಾಸ್ತ್ರದ ಬುಕ್ಕು 2 ಇದೆ. ಒಂದು ಅವ್ರ ಕಾಲದಲ್ಲಿ ಸುಳ್ಳಲ್ಲಿತ್ತು, ನಿಜವಾಗಿರೋ ಬುಕ್ಕನ್ನು ಮರೆ ಮಾಡಿಬಿಟ್ಟಿದ್ದಾರೆ. ಈಗ ನಿಜವಾಗಿರೋ ಬುಕ್ ಸಿಕ್ಕುವಾಗ ಅರಸನ ರೆಸ್ಪಾನ್ಸ್ ನೋಡಿ. ಅರಸ ಏನ್ ಹೇಳ್ತಿದ್ದಾರೆ, ಈ ಬುಕ್ ಪ್ರಕಾರ ನಾವು ಮಾಡಲೇಬೇಕು. ಆದದರಿಂದ ಈ ಬುಕ್ ಪ್ರಕಾರ ನಾವು ಈಗ ನಡಿಲೇಬೇಕು. ಅದಕ್ಕೆ ಏನ್ ಮಾಡಿ, ಈ ಬುಕ್ ನಿಜವೋ ಇಲ್ವೋ, ಇದು ಸುಳ್ಳ ಇಲ್ಲೋ ಅಂತ ಏನ್ ಮಾಡಿ, ಒಂದು ಪ್ರವಾದಿ ಹತ್ರ ಹೋಗಿ, ಇಲ್ಲ ಪ್ರವಾದಿನಿ ಹತ್ರ ಹೋಗ್ಬಿಟ್ಟು ಏನ್ ಮಾಡಿ, ಯಾರಿಗೆ ದೇವ್ರ ಜೊತೆಲಿ ಸಂಪರ್ಕ ಇದೆ ಅವ್ರ ಹತ್ರ ಹೋಗಿ ಕೇಳಿ ಬುಕ್ಕನ್ನು ತೋರಿಸಿ, ಇದರಲ್ಲಿ ಏನಾದ್ರು ಸುಳ್ಳು ಇದೆಯಾ, ಇದರಲ್ಲಿ ಏನಾದ್ರು ಡ್ರಾಮಾ ಇದೆಯಾ, ಇದು ನಾವು ನಂಬೋದಾ ಅಂತ ಏನ್ ಮಾಡಿ ಒಂದು ಪ್ರವಾದಿನಿಯೋ ಪ್ರವಾದಿ ಹತ್ರ ಹೋಗಿ ಕೊಡಿ ಅಂತ. ಆಗ ಅವ್ರಿಗೆ ಸಿಕ್ಕಿರೋದು ಯಾರು? 14ನೇ ವಾಕ್ಯ. ಆಗ ಯಾಜಕನಾದ ಹಿಲ್ಕಿಯನು ಅಹಿಕಾಮ್, ಅಕ್ಬೋರ್, ಶಫಾನ್, ಅಸಾಯ ಎಂಬವರು ಹುಲ್ದ ಎಂಬ ಪ್ರವಾದಿನಿಯ ಬಳಿಗೆ ಹೋಗಿ, ಆ ಕಾಲದಲ್ಲಿ ಇವ್ರು ಗೊತ್ತಿರೋದು ಯಾರು? ಒಂದು ಒಳ್ಳೆ ಪ್ರವಾದಿನಿ ಇದ್ದಾರೆ. ಹಾಗಾದ್ರೆ ಜನರಿಗೆ ಗೊತ್ತು, ಈ ಹೆಂಗ್ಸು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಕೇಳಿದ್ರೆ ಯಾವ ತರ ಯೆಶಯ್ಯಾಹು, ಯಾವ ತರ ಯೆರೆಮೀಯಾಹು, ಯಾವ ತರ ಎಸೆಕಿಯೇಲ್, ಯಾವ ತರ ಬೇರೆಲ್ಲ ಪ್ರವಾದಿಗಳು ಇವರೆಲ್ಲ ಹೋಗಿ ಕೇಳುವಾಗ ದಾವೀದ್ ಕಾಲದಲ್ಲಿ ಮತ್ತೆ ಇವರೆಲ್ಲ ಕಾಲದಲ್ಲಿ ಯಾವ ತರ ಪ್ರವಾದಿಗಳು ಕೇಳಿ ದೇವ್ರು ಉತ್ತರ ಕೊಟ್ಟರು. ದೇವರು ಮಾತಾಡುವ ಒಂದು ಹೆಂಗಸಾಗಿದ್ರು, ಅವ್ರ ಜೊತೆ ದೇವ್ರು ಮಾತಾಡ್ತಾ ಇದ್ರು. ಅವ್ರ ಹತ್ರ ಹೋಗಿ ಕೇಳಿ ಈ ಪುಸ್ತಕದ ಬಗ್ಗೆ. ಓಕೆ, ಈಗ ನೋಡಿ, ಇದು ದೇವ್ರು ಸಾಕ್ಷಿ ಕೊಡ್ತಾ ಇರೋದು. ಇದು ಸಿಕ್ಕಿರೋ ಬುಕ್ಕು. ಇದು ಯಾರಾದ್ರೂ ಮಧ್ಯದಲ್ಲಿ ಕಲ್ತನ ಮಾಡಿರ್ಬೋದು, ಇಲ್ಲ ಇದನ್ನ ನಿಜವಾಗಿರೋ ಮೋಶೆ ಬರೆದಿರೋ ಬುಕ್ ಅಂತ ಯಾರು ಗೊತ್ತು? ನೆಕ್ಸ್ಟ್, ಆಕೆಯ ಹತ್ತಿರ ವಿಚಾರಿಸಿದರು. ಅರ್ಹಸನ ಮೊಮ್ಮಗನು 16 ಓದಿ ಸುಮ್ಮನೆ ಆತನು ಈ ದೇಶದ ಮೇಲೆಯೂ ಜನರ ಮೇಲೆಯೂ ಯೆಹೂದದ ಅರಸನು ಓದಿಸಿದ ಗ್ರಂಥಗಳಲ್ಲಿ ಬರೆದಿರುವ ಎಲ್ಲಾ ಶಿಕ್ಷೆಯನ್ನು ಬರಮಾಡಿದೆನು. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಪ್ರವಾದಿಗೆ ಹೇಳ್ಕೊಡ್ತಾರೆ. ದೇವ್ರು ಮಾತಾಡ್ತಾ ಇರೋದು ಹೆಂಗ್ಸತ್ರ. ನೋಡಿ, ಇವರು ಪುಸ್ತಕ ಬಿಟ್ಟು ನಡೆದಿದ್ದಾರೆ ಇಷ್ಟು ಕಾಲ, ಅದಕ್ಕೆ ನಾನು ಖಂಡಿತ ಬಿಡಲ್ಲ ಅವರನ್ನು. ಹಂಗಾದ್ರೆ ಏನು? ಆಗ ಯಾವ ಬುಕ್ ನೋಡ್ಕೊಂಡು ನಡೆದ್ರು ಅವ್ರು ಇಷ್ಟು ಕಾಲ? ಜನ ಯಾವ ಬುಕ್ ಇಟ್ಕೊಂಡು ನಡೆಸಿದ್ರು ಇಷ್ಟು ಕಾಲ? ಇದೇ ಬುಕ್, ಇದೇ ನಮ್ ಗ್ರಂಥ, ಇದೇ ನಮ್ ಗ್ರಂಥ, ಇದೇ ನಮ್ ಗ್ರಂಥ ಅಂತ ಯಾವ ಗ್ರಂಥ ಇಟ್ಕೊಂಡು ಇಷ್ಟು ಕಾಲ ನಡೆಸಿದ್ರು? ದೇವ್ರು ಹೇಳ್ತಿದ್ದಾರೆ ನೋಡಿ, ತಪ್ಪಲ್ಲಿ ನಡೆದಿದ್ದಾರೆ ಜನರು, ನಾನು ಬಿಡಲ್ಲ. ಹಂಗಾದ್ರೆ ಈ ಬುಕ್ಕನ್ನು ಮರೆ ಮಾಡಿರೋದು ದೇವ್ರ ಗೊತ್ತು, ಈ ಬುಕ್ಕನ್ನು ಮರೆ ಮಾಡಿರೋದು ದೇವ್ರ ಗೊತ್ತು. ದೇವ್ರು ಸುಮ್ಮನೆ ಬಿಟ್ರು, ಹೋಗ್ಲಿ ಎಷ್ಟು ಕಾಲ ಹೋಗ್ತೆ ಅಂತ. ಇದೇ ಬುಕ್ಕನ್ನು ವಾಪಸ್ ತಗೊಂಡು ಬಂದ್ಬಿಟ್ರು. ಪ್ರವಾದಿನ ಹತ್ರ ಹೋಗಿ ಕೇಳ್ತಿದ್ದಾರೆ. ಪ್ರವಾದಿನ ಹತ್ರ ದೇವ್ರು ಹೇಳ್ತಿದ್ದಾರೆ, ನಾನು ಬಿಡಲ್ಲ, ದಂಡಿಸ್ತೇನೆ ಖಂಡಿತ ಇವರನ್ನು, ಈ ಮರೆ ಮಾಡಿದಕ್ಕೆ ನಾನು ದಂಡಿಸ್ತೇನೆ. ಅದೇ ತರ ಅರಸನ ಬಗ್ಗೆ ಹೇಳ್ತಾರೆ ನೋಡಿ 18 ತಾನು ಕೇಳಿದ ವಾಕ್ಯಗಳ ವಿಷಯವಾಗಿ ಯೆಹೋವನ ಬಳಿಯಲ್ಲಿ ವಿಚಾರಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ ಯೆಹೂದದ ಅರಸನಿಗೆ ನೀವು ತಿಳಿಸಬೇಕಾದ ಇಸ್ರಾಯೇಲ್ ದೇವರಾದ ಯೆಹೋವನ ಮಾತೇನೆಂದರೆ, ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನು. ಅದ್ ಬಿಡಿ, 19 ಓದಿ. ಈಗ 19 ಯೂದ ಅರಸನಿಗೆ ಹೇಳ್ತಾ ಇರೋದು ಮೇನ್ ಲೈನ್ ಓದಿ ಈಗ 19. ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ಬಟ್ಟೆಗಳನ್ನು ಹರಿದುಕೊಂಡು. ಎಷ್ಟನೇ ವಾಕ್ಯ ಅದು? 19. 20 ಓದಿ.
ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಇಲ್ಲ, ಒಂದನ್ನು- ಏನದು ಏನೇನೋ ಮಾಡ್ತಾರೆ ಈ ಕಂಡದವರು. ಬಿಕಾಸ್ ದೈನ್ ಹಾರ್ಟ್ ವಾಸ್ ಟೆಂಡರ್, ಇದು ಅರಸನಿಗೆ ಹೇಳ್ತಾ ಇರೋದು, ಯೂದ ಅರಸನಿಗೆ, ಯೋಷಿಯ ಬಗ್ಗೆ. ಬಿಕಾಸ್ ಯೋರ್ ಥಿಂಗ್ ವಾಸ್ ಟೆಂಡರ್, ಹಂಗಂದ್ರೆ ಚಿಕ್ಕ ವಯಸ್ಸಿನ ನೀನ್ ಸತ್ಯದಲ್ಲಿ ನಡೆದಿದ್ದೀಯಾ. ಹಾ, ಓದಿ ಅದು ಎಲ್ಲಿ ಬರ್ತಾ ಇದೆ ಅಂತ ನೋಡಿ ನಿಮ್ಗೆ. 20 ಐ ವಿಲ್ ಗ್ಯಾದರ್ ದಿ ಅಂಡ್ ಟು ದೈ ಫಾದರ್ಸ್, ಅದೇ ಬೈನ್ ಬರೋದು. ನೀವು 2 ವರ್ಷ 22 ಓದ್ತಾ ಇದ್ದೀರಾ, ಹೌದು. ಮತ್ತೆ ಏನಕ್ಕೆ 19 ಬರ್ತಾ ಇಲ್ಲ ಆ ಲೈನ್ಗಳು? 19 20 ಬರ್ತಾ ಇಲ್ಲ ನೋಡಿ. 18 ಬಟ್ ದ ಕಿಂಗ್ ಆಫ್ ಜೂಡಾ ಇನ್ಕ್ವೈರ್ ಅಬೌಟ್ ದ ಲಾರ್ಡ್, ಅವ್ರಿಗೆ ಹೇಳಿ ಅವ್ರ ಬಗ್ಗೆ, ಟಚಿಂಗ್ ದ ವರ್ಡ್ಸ್. ಬಿಕಾಸ್ ದೈನ್ ಹಾರ್ಟ್ ವಾಸ್ ಟೆಂಡರ್, ದೌ ಹ್ಯಾಸ್ಟ್ ಹಂಬಲ್ಡ್, ನೀನ್ ತಗ್ಗಿಸ್ಕೊಂಡು ದೈ ಸೆಲ್ಫ್ ಬಿಫೋರ್ ದ ಲಾರ್ಡ್, ವೆನ್ ದೌ ಹಿಯರ್ಸ್ ವೆನ್ ಐ ಸ್ಪೇಕ್ ಅಗೇನ್ಸ್ಟ್ ದಿಸ್ ಪ್ಲೇಸ್. ಓಕೆ, ನಿನ್ಗೆ ತುಂಬಾ ಮನ್ಸು ನೋವಾಗಿದೆ, ನೀನ್ ಕಣ್ಣೀರ್ ಬಿಟ್ಟಿದ್ಯಾ. ಬಿಹೋಲ್ಡ್ ದೇರ್ ಫೋರ್ ಐ ವಿಲ್ ಗ್ಯಾದರ್ ಯು. ನೋಡಿದ್ರ? ಓಕೆನಾ? ಆಗ ಏನಾಯ್ತು? ಕ್ಲೀನ್ ಆಗಿ ಏನ್ ಗೊತ್ತಾಗ್ತದೆ ನಮ್ಗೆ? ಇಲ್ಲಿ ಗೊತ್ತಾಗ್ತಾ ಇರೋದು, ದೇವರು ಈ ಮಾಡಿದ ತಪ್ಪನ್ನು ಕ್ಷಮಿಸಲ್ಲ. ಬಟ್ ಅದೇ ಸೈಡಲ್ಲಿ ಯೋಷ್ಯ ಚಿಕ್ಕ ವಯಸ್ಸಿನ ನಡೆದಿದ್ದಕ್ಕೆ ಯೋಷ್ಯವನ್ನು ದೇವರು ಕಾಪಾಡ್ತಾರೆ. ಸ್ವಲ್ಪ ಇದು ಮಾಡಿ. ಓಕೆ ಓಕೆ ಆಗ ಈಗ ನಮ್ಗೆ ಅದು ಓದುವಾಗ ನೀವು ಏನಾಗಬೇಕು, ನೀವು ನಿಮ್ಮ ಅಪ್ಪ ಜೊತೆಯಲ್ಲಿ ಅವ್ರ ಸಮಾಧಿಗೆ ಹೋಗಿ ಸೇರ್ತೀಯ ಅಂತ. ಸೊ ಇದೆರಡು ನಾವು ಕಂಪೇರ್ ಮಾಡುವಾಗ ನಮ್ಗೆ ಕ್ಲೀನ್ ಆಗಿ ಏನ್ ಗೊತ್ತಾಗ್ತದೆ, ಅರಸನ್ನು ಕೈಯಲ್ಲಿದ್ದಿರೋ ಬುಕ್ಕು ಅರಸನ್ನು ಸಿಕ್ಕಿರೋದು ಆಮೇಲೆ ಅವ್ರಿಗೆ. ಬಟ್ ಅದ್ರ ಪ್ರಕಾರ ಚಿಕ್ಕ ವಯಸ್ಸಿನಲ್ಲಿ ನಡೆದಿದೀಯ ನೀನು, ಅದಕ್ಕೆ ನಿನ್ನನ್ನು ಕಾಪಾಡ್ತೀನಿ ನಾನು. ಆದ್ರೆ ಈ ಜನ ಮರೆ ಮಾಡ್ಬಿಟ್ಟು ಬೇರೆ ಧರ್ಮದಲ್ಲಿ ನಡೆದಿದೆಯಲ್ಲ, ಅವ್ರನ್ನ ದಂಡಿಸ್ತೇನೆ. ಸುಳ್ಳು ಹೇಳ್ಬಿಟ್ಟು ನಡೆಸ್ತಾ ಇದಾರೆ, ಅವ್ರನ್ನ ದಂಡಿಸ್ತೇನೆ. ಸೊ ನಮ್ಗೆ ಈಗ ಇಲ್ಲೂ ಪಾಯಿಂಟ್ 100% ಫುಲ್ ಕಂಪ್ಲೀಟ್ ಆಗಿಲ್ಲ. ಇವ್ರನ್ನ ಚಿಕ್ಕ ವಯಸ್ಸಲ್ಲಿ ನಡೆಸಿದ ಯಾರು? ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿರೋದು ಯಾರು? ಈಗ ಅರಸನಿಗೆ ನಾವು ಜನರು ತಪ್ಪಾಗಿ ನಡೆಸಿದ್ರಲ್ಲ ಅಂತ 18 ವರ್ಷ ಆಗಿದ್ಮೇಲೆ ಗೊತ್ತಾಯ್ತು. ನಾನ್ ನಡೆದಿರ್ತೀನಿ ಯಾಕಂದ್ರೆ ನಡ್ಸೋಕ್ಕಾಗಿಲ್ಲ ಅಂತ. ಇವ್ರು ಒಳ್ಳೆ ಕ್ರಿಯೆಗಳು ಮಾಡ್ಬಿಟ್ಟು ಈಗ ದೇವ್ರವ್ರಿಗೆ ಗ್ಯಾರಂಟಿ ಕೊಟ್ಬಿಟ್ಟು 22, ಇದು ಅವ್ರ ಬಗ್ಗೆ ಬಂದಿರೋ ಒಂದು ಸಾಕ್ಷಿ. ಅದಕ್ಕೆ ಬೇಗ ಇವ್ರು ಏನ್ ಮಾಡಿದ್ರು ಆಮೇಲೆ 18 ವರ್ಷ ಆಗಿದ್ಮೇಲೆ ಆ ಬುಕ್ ಸಿಕ್ಕುವಾಗ ಜೊತೆಲಿ ಬೇರೆ ಕೆಲಸ ಮಾಡಿದ್ರು. ಅದನ್ನೇ ಈಗ ನಾವು 2 ವರ್ಷ 23 ಓದ್ಬೋದು. 2ನೇ ವರ್ಷ. ಅನಂತರ ಅರಸನ ದೂತರ ಮುಖಾಂತರವಾಗಿ ಯೆರೂಸಲೇಮಿನ ಮತ್ತು ಯೆಹೂದ ಪ್ರಾಂತದ ಬೇರೆ ಎಲ್ಲ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ, ಯೆರೂಸಲೇಮಿನವರನ್ನು ಬೇರೆ ಎಲ್ಲ ಯಹೂದ್ಯರನ್ನು ಯಾಜಕರ ಪ್ರವಾದಿಗಳು ಇವರನ್ನು ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಹೌದಾ? ಎಲ್ಲರೂ ಮುಖ್ಯಸ್ಥರಾಗಿರೋ ಎಲ್ಲಾ ವ್ಯಕ್ತಿಯನ್ನು ಕೂಡಿಸ್ಬಿಟ್ಟು, ಈ 18ನೇ ವರ್ಷದಲ್ಲಿ ಬುಕ್ ಸಿಕ್ಕಿದ್ಮೇಲೆ ಕೂಡಿಸ್ಬಿಟ್ಟು ದೇವಾಲಯ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ ಕಂಬದ ಬಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ಏನ್ ಮಾಡಿದ್ರಂತೆ? ಈಗ ಜನರನ್ನು ನಡೆಸ್ಬೇಕೀಗ. ಜನರನ್ನು ನಡೆಸೋಕ್ ಮುಂಚೆ ಜನರ ಹಿರಿಯರಾಗಿರೋ ಜನರಿಗೆ ತಿಳಿಸ್ಬೇಕು, ನಿಮ್ ಕೈಯಲ್ಲಿರೋ ನೀವೇನು ಹೇಳ್ಕೊಡ್ತಾ ಇರೋ ಪುಸ್ತಕ ಸರಿ ಇಲ್ಲ ಅದು. ಈಗ ನೋಡಿ, ನಮ್ಗೊಂದು ಹೊಸ ಬುಕ್ ಸಿಕ್ಕಿದೆ, ನಾವು ಪ್ರವಾದಿ ಹತ್ರ ಕಳಿಸಿದ್ದೀವಿ, ಆ ಪ್ರವಾದಿನಿ ಈ ತರ ಹೇಳಿದ್ದಾರೆ, ಅದಕ್ಕೆ ನಾನೀಗ ಜನನ ಕೂಡಿಸ್ತಾ ಇದ್ದೀನಿ, ನೀವು ಹೋಗಿ ಏನ್ ಮಾಡಿ ಈ ಸತ್ಯವನ್ನು ಎಲ್ಲರಿಗೂ ಹೇಳ್ಕೊಡ್ಬೇಕು. ಇದೇ ನಮ್ಗೆ ನಿಜವಾಗಿರೋ ಸತ್ಯ, ಇದು ಇಷ್ಟ ಕಾಲ ಮರೆಯಾಗಿತ್ತು, ಇದೀಗ ನಮ್ಗೆ ಸಿಕ್ಕಿದೆ, ಇದೇನ್ ಮಾಡಿ ನೀವು ಹೋಗಿ ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಪ್ರಚಾರ ಮಾಡಿ ಅಂತ ಸೇರ್ಸಿದ್ರು. ಇದೇ ತರನೇ ನಾವು ಹೇಳ್ತಾ ಇರೋದು. ಇವಾಗ ಇಷ್ಟೆಲ್ಲ ನಾವು ಸತ್ಯ ಕಲ್ತಿರೋದು ಈ ಬರೀ 66 ಪುಸ್ತಕ ಇಟ್ಕೊಂಡಲ್ಲ. ಈ ಬೈಬಲ್ ಏನ್ ಮರೆ ಮಾಡಿದ್ದಾರೆ ನಮ್ಮ ಜನರು. ಈ ಚರ್ಚು ಅಧಿಕಾರದಲ್ಲಿರುವ ಕ್ಯಾಥಲಿಕ್ ಚರ್ಚು ಕಾನ್ಸ್ಟಂಟೈನ್ ಕಾಲದಿಂದ ಈ ಬೈಬಲ್ ಏನ್ ನಾಶ ಮಾಡಿದಾರಂತ ನಾವು ಎಲ್ಲ ಹಿಸ್ಟ್ರಿ ನೋಡ್ಬೇಕು. ಆಗ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಅನ್ಯಾಯ ಮಾಡಿದಾರಂತ. ಈ ಕ್ಯಾಥಲಿಕ್ ಆಗ್ಲಿ, ಪ್ರೊಟೆಸ್ಟೆಂಟ್ ಆಗ್ಲಿ, ಪೆಂಟೆಕೋಸ್ಟ್ ಆಗ್ಲಿ, ಇವ್ರು ಎಲ್ಲರೂ ಬೈಬಲ್ಗೆ ಅನ್ಯಾಯ ಮಾಡಿದ್ದಾರೆ, ಎಲ್ಲರೂ. ಅದಕ್ಕೆ ಇವ್ರಿಗೆ ಯಾರಿಗೂ ಸತ್ಯ ಸಿಗ್ತಾ ಇಲ್ಲ. ಕದ ಇದರಲ್ಲಿ ಎಷ್ಟು ಸುಳ್ಳುಗಳು ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡು ಒಂದೊಂದು ಹೇಳ್ತಿದ್ದಾರೆ ಸೇರಿಸ್ಬಿಟ್ಟದೆ. ಸೊ ಖಂಡಿತ ಅದಕ್ಕೆ ಕರ್ತನ ಹೇಳೋದು, ಅಂತ್ಯಕಾಲದಲ್ಲಿ ನಾನು ವಿಚಾರಣೆ ಮಾಡೋ ದಿನದಲ್ಲಿ ದೇವ್ರ ಧರ್ಮ ಮಾಡಿರೋ ಸ್ವಲ್ಪ ಜನ ಇರ್ತಾರೆ, ಮಿಕ್ಕಿದವರೆಲ್ಲ ಕರ್ಮಗಳು ಮಾಡಿಕೊಂಡು ಆಶೀರ್ವಾದ ಹೊಂದದೆ ಹೋಗ್ಬಿಡ್ತಾರೆ. ಸೊ ಈಗ ಏನಾಯ್ತು, ನಮ್ಮ ಅರಸ ಇವ್ರೊಂದು ಕೆಲಸ ಮಾಡ್ಬೇಕೀಗ. ಏನ್ ಮಾಡ್ಬಿಟ್ರು? 5ನೇ ಹೊಸ ರೀತಿಯಲ್ಲಿ ಈ ಬುಕ್ ಪ್ರಕಾರ ಬಲಿಗಳು ಮಾಡಿ. ನೋಡಿ 6 5 ಓದಿಲ್ಲ. ಇದಲ್ಲದೆ ಯಹೂದದ ಪ್ರಾಂತದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಸುತ್ತಣ ಪ್ರದೇಶದಲ್ಲಿಯೂ ಇದ್ದ
ಪೂಜಾ ಸ್ಥಳಗಳ ವಿಗ್ರಹಗಳಿಗೂ ಬಾಲನಿಗೂ ಸೂರ್ಯಚಂದ್ರ ನಕ್ಷತ್ರಗಳೆನಿಸಿಕೊಳ್ಳುವ ಆಕಾಶ ಸೈನ್ಯಕ್ಕೂ ಧೂಪ ಸುಡುವುದಕ್ಕಾಗಿ ಯಹೂದ ರಾಜರಿಂದ ನೇಮಿಸಲ್ಪಟ್ಟ ಎಲ್ಲ ಪೂಜಾರಿಗಳನ್ನು ತೆಗೆದುಹಾಕಿದನು. ನೋಡಿದ್ರೆ ಏನಾಯ್ತು ಈಗ, ಹಂಗೆ ನೀವು ಬರುವಾಗ 7ನೇ ವಾಕ್ಯದಲ್ಲಿ ಎಲ್ಲ ಹೊಡೆದಾಕಿ ಎಲ್ಲ ಚೇಂಜ್ ಆಗಿ 18 ವರ್ಷದ ಬುಕ್ ಸಿಕ್ಕಿದಕ್ಕೆ. ಯೆಹೋವನು ಆಲಯದಲ್ಲಿದ್ದ ಅಶೇರ್ ವಿಗ್ರಹ ಸ್ತಂಭವನ್ನು ತರಿಸಿ ಯೆರೂಸಲೇಮಿನ ಹೊರಗಿನವರು ಕಿದ್ರೋನ್ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸುಡಿಸಿ ಪುಡಿ ಪುಡಿ ಮಾಡಿಸಿ ಎಲ್ಲ ಆ ಹೊಡೆದಾಕ್ಬಿಟ್ಟು ಪುಡಿಯನ್ನು ಆಮೇಲೆ ನೆಕ್ಸ್ಟ್ ಏನೇನ್ ಮಾಡಿದ್ರು ನೋಡಿ. ಆ, 9ನೇ ವಾಕ್ಯ ಓದಿ ಸ್ವಲ್ಪ ಹಂಗೆ. 9ನೇ ವಾಕ್ಯ ಈಗ. ಪೂಜಾ ಸ್ಥಳಗಳಿಂದ ಬಂದ ಯಾಜಕರಿಗೆ ಇತರ ಯಾಜಕರೊಡನೆ ಹುಳಿಯಿಲ್ಲದ ರೊಟ್ಟಿಗಳನ್ನು ಪಾಲು ಸಿಕ್ಕಿಸಿದರೂ ಅವರಿಗೆ ಯೆರೂಸಲೇಮಿನಲ್ಲಿದ್ದ ಯೆಹೋವನ ಯಜ್ಞವೇದಿಯ ಸಮೀಪಕ್ಕೆ ಹೋಗುವುದಕ್ಕೆ ಅಪ್ಪಣೆ ಇರಲಿಲ್ಲ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಯಾರು ಲೆಮಗನಿಗೋಸ್ಕರ ಆಹುತಿ ಕೊಡದಂತೆ ಬೆನ್ ಹಿನೋಮ್ ತಗ್ಗಿನಲ್ಲಿದ್ದ ತೋಫೆತ್ ಎಂಬ ಸ್ಥಳವನ್ನು ಹೊಲೆ ಮಾಡಿದನು. ನೋಡಿ ಈಗೆಲ್ಲ ಏನಿದೆ, ಎಲ್ಲ ಏನೇನ್ ತಪ್ಪುಗಳಿತ್ತು ಎರಡು ಕಡೆನು ಎಲ್ಲ ಆ ಪ್ರವಾದಿ ಹೇಳಿರೋ ತರ ಎಲ್ಲ ಸರಿ ಮಾಡ್ಕೊಂಡು ಬರ್ತಾ ಇದಾರೆ ಅವರು. ಆಮೇಲೆ ಏನಿದೆ ಅದು 16ನೇ ವಾಕ್ಯ. ಅವನು ಹಿಂತಿರುಗಿ ನೋಡಿದಾಗ ಅಲ್ಲಿನ ಗುಡ್ಡದಲ್ಲಿ ಸಮಾಧಿಗಳನ್ನು ಕಂಡು ಅವುಗಳಲ್ಲಿದ್ದ ಎಲುಬುಗಳನ್ನು ತರಿಸಿ ಆ ಯಜ್ಞವೇದಿಯ ಮೇಲೆ ಸುಡಿಸಿ ಅದನ್ನು ಹೊಲೆ ಮಾಡಿದನು. ಹೀಗೆ ದೇವರ ಮನುಷ್ಯನೊಬ್ಬ ಪ್ರಕಟಿಸಿದ ಯೆಹೋವನ ವಾಕ್ಯವು ನೆರವೇರಿತು. ಬರೆದ್ಬಿಟ್ರು. ಚರಿತ್ರೆ ಬರೋರು 18ನೇ ವರ್ಷದಲ್ಲಿ ಈ ಬುಕ್ ಸಿಕ್ಕುವಾಗ ಆವಾಗ ಪ್ರವಾದನೆ ಆಗಿರೋ ಕ್ರಿಯೆಗಳು ಯೋಷಿಯ ಅರಸನು ಮಾಡೋದಕ್ಕೆ ಪ್ರೇರೇಪಿಸಿರುವ ಒಂದು ಬುಕ್ಕನೇ ಈ ಸಿಕ್ಕಿರೋ ಬುಕ್. ಅದು ಓದ್ಬಿಟ್ಟು ಅದ್ರಲ್ಲಿ ಬರೆದಿರೋದೆಲ್ಲ ಪ್ರಕಾರ ಯಾರ್ಯಾರು ಏನೇನ್ ಮಾಡಿದ್ರು ದಾವಿದ್ ಕಾಲದಿಂದ ಹೇಳಿದ್ರು. ರಾಜ ಎರಡಾಗುವಾಗ ಏನೇನ್ ಬಂತು, ಸಾಲ್ಮನ್ ಮಾಡಿರೋ ತಪ್ಪುಗಳು ಎಲ್ಲ ಆ ಬಲಿಪೀಠವು ಟೋಟಲ್ ಶುದ್ಧ ಮಾಡ್ತಾ ಇದೆ. ಆಗ ನೋಡಿ ಅಲ್ಲಿ ಒಂದೊಂದು ಇದು ಇತ್ತು. 17ನೇ ವಾಕ್ಯ ನೋಡಿ. ಇದಲ್ಲದೆ ಅವನು ಒಂದು ಸಮಾಧಿ ಶಿಲೆಯನ್ನು ಕಂಡು ಅದೇನೆಂದು ವಿಚಾರಿಸಲು ಆ ಊರಿನವರು, ನೀನು ಈಗ ಬೆತೇಲಿನ ಯಜ್ಞವೇದಿಗೆ ಮಾಡಿದ್ದನ್ನು ಮುಂತಿಳಿಸಿದ ಯಹೂದದ ದೇಶದವನಾದ ದೇವರ ಮನುಷ್ಯನ ಸಮಾಧಿ ಎಂದು ಉತ್ತರ ಕೊಟ್ಟರು. ಆ ಸಮಾಧಿನೂ ಅಲ್ಲೇ ಇತ್ತು, ಅವರ ಅರಸನ ಆ ಸಮಾಧಿ, ಆ ಪ್ರವಾದಿಯ ಸಮಾಧಿ. ಸೊ ನೆಕ್ಸ್ಟ್ 20ನೇ ವಾಕ್ಯ. ಯೋಷಿಯನು ಅವುಗಳನ್ನು ಕೆಡವಿಬಿಟ್ಟು ಅವುಗಳ ಪೂಜಾರಿಗಳನ್ನು ಯಜ್ಞವೇದಿಯ ಮೇಲೆ ವಧಿಸಿ ಮನುಷ್ಯರ ಎಲುಬುಗಳನ್ನು ಸುಡಿಸಿ ಯೆರೂಸಲೇಮಿಗೆ ಹಿಂದಿರುಗಿ ಹೋದನು. ಓಕೆ, ಇದೆಲ್ಲ ಕ್ಲಿಯರ್ ಮಾಡ್ಬಿಟ್ರೆ ಈಗ ಎಲ್ಲ ಜನರು ಒಂದು ಕ್ರಿಯೆ ಮಾಡ್ಬೇಕಾಗಿತ್ತು. ನಾವು ಪರಿಶುದ್ಧರು, ನಾವು ತಿದ್ಕೊಂಡಿದೀವಿ ಅಂತ ತೋರ್ಸೋಕೆ. 23ನೇ ವಾಕ್ಯ. 18ನೇ ವರ್ಷದಲ್ಲಿ ನಡೀತಾ ಇರೋದೆಲ್ಲ. ಈ ಹಬ್ಬವು ಅರಸನಾದ ಯೋಷಿಯನ ಆಳ್ವಿಕೆಯ 18ನೇ ವರ್ಷದಲ್ಲಿ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ಆಚರಿಸಲ್ಪಟ್ಟಿತು. ಈ ಹಬ್ಬ ಅಂದ್ರೆ ಪಸ್ಕ ಹಬ್ಬ ಅದು. ಇದಲ್ಲದೆ ಅವನು ಸತ್ತವರಲ್ಲಿ ವಿಚಾರಿಸುವವರನ್ನು, ಬೈತಾಲಿಕರನ್ನು, ಯೆರೂಸಲೇಮ್ ಯಹೂದ ಪ್ರಾಂತ. ಸೊ ಏನಾಯ್ತು, ಅಲ್ಲಿ ಹಬ್ಬ ಮಾಡಿದ್ರು, ಪಸ್ಕ ಹಬ್ಬ ಮಾಡ್ತಾ ಇದಾರೆ. ಆ ಹಬ್ಬದ ಬಗ್ಗೆ ಐ ಥಿಂಕ್ ನೆಕ್ಸ್ಟ್ ವಾಕ್ಯ ಇಲ್ಲ. ಇಷ್ಟು ವರ್ಷದಲ್ಲಿ ಯಾರು ಈ ತರ ಒಂದು ಪಸ್ಕ ಹಬ್ಬ ಮಾಡಿಲ್ಲ. ನೆಕ್ಸ್ಟ್ ಇನ್ನೊಂದು ನೋಡಿ ಏನ್ ಮಾಡಿದ್ರು. 26 ನೋಡಿ. 26 ಅಲ್ಲ, 25. ಯೆಹೋವನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ಇರಲಿಲ್ಲ, ತರುವಾಯವೂ ಇರಲಿಲ್ಲ. ಆದರೂ ಮನಸ್ಸೆಯ ದುಷ್ಕೃತ್ಯಗಳ ದೆಸೆಯಿಂದ ಯಹೂದ್ಯರ ಮೇಲಿದ್ದ ಯೆಹೋವನ ಉಗ್ರಕೋಪವು ಇಳಿಯಲಿಲ್ಲ. ಓಕೆ, ಸೊ ಅದೆಲ್ಲ ಇವರು ಮಾಡಿರೋ ತಪ್ಪುಗಳ ಬಗ್ಗೆ ಬಂತಲ್ಲ. ಓಕೆ, ಮನುಷ್ಯ ಮಾಡಿರೋ ತಪ್ಪು ಬಗ್ಗೆ ಇದೆ ಅಲ್ಲಿ. ನೆಕ್ಸ್ಟ್ 26ರಲ್ಲಿ. ಸೊ ಕೊನೆಗೆ ಈ ಯೋಷಿಯ ಅರಸ ಮಾಡಿರೋ ಒಳ್ಳೆ ವಿಷಯಗಳೆಲ್ಲ ಬುಕ್ಕಲ್ಲಿ ಬರೆದು 28 ಎಂಡ್ ಮಾಡ್ತಾ ಇದಾರೆ. ಇಲ್ಲಿ ಯೋಷಿಯ ಒಂದು ಒಳ್ಳೆ ಅರಸನಾಗಿ 18ನೇ ವರ್ಷದಲ್ಲಿ ಒಂದು ಒಳ್ಳೆ ಪಸ್ಕ ಹಬ್ಬ ಮಾಡಿ ಮುಗಿಸ್ಬಿಟ್ರು ಅಂತ ಬಂದಿದೆ. ಈಗ ನಮ್ಗೆ ಇಲ್ಲಿ ಈ ಬೇರೆ ಈ ಬುಕ್ ಬಗ್ಗೆ, ಈ ಬುಕ್ ಏನ್ ತಪ್ಪಾಯ್ತು ಇದಕ್ಕೆ ಪ್ರೂಫ್ ಮಾಡೋ ತರ ಯಾರು ಒಂದು ಸೀಕ್ರೆಟ್ ಇನ್ನೂ ಇದೆ. ಸೊ ಅದು ನಾವು ನೆಕ್ಸ್ಟ್ ತರಗತಿಯಲ್ಲಿ ಅದು ಯಾರು, ಯೋಷ ಕಾಲದಲ್ಲಿ ಇದ್ದಿರುವ ಪ್ರವಾದಿ ಯಾರು, ಯಾಜಕನ ಯಾರು ಹೇಳ್ಕೊಟ್ಟಿದ್ರು ಇವರಿಗೆಲ್ಲ, ಸದ್ಯದಲ್ಲಿ ಹೆಂಗ್ ನಡೆಸಿದ್ದಾರೆ. ಕಾರಣ ಹಿಲ್ಕೆ ಅವ್ರ ಹತ್ರ ಕ್ಲೋಸ್ ಆಗಿದ್ದಾರೆ.
ಸೊ ಹಿಲ್ಕಿ ಆಗೋದಕ್ಕೆಲ್ಲ ಕನೆಕ್ಷನ್ ಏನು, ಇದೆಲ್ಲ ನಾವು ಈ ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ಈಗ ದೇವರು ಪ್ರವಾದನೆ ಮಾಡಿರ್ತಾರ 14 ತಲಾಂತರ. ಸೊ ದಾವಿದಿಂದ 14ಅಲ್ಲಿ ಏನೇನು ದಾವಿದ್ ಒಳ್ಳೆಯವರು, ಯೋಷೆ ಒಳ್ಳೆಯವರು. ಸೊ ಏನೇನು ತಪ್ಪುಗಳು ಮಧ್ಯದಲ್ಲಿತ್ತು, ಈ 14 ತಲಾಂತರದಲ್ಲಿ ದಾವೀದರ ಒಂದು ಶುದ್ಧವಾಗಿರೋ ವಂಶವನ್ನು, ಹಾಗಾದ್ರೆ ದಾವಿದಿಂದ ಇಳಿದಿರುವಾಗ ದೇವ್ರ ಮಗ ಇಳ್ಕೊಂಡು ಬರುವಾಗ ಅಶುದ್ಧ ಬಂದ್ರು ಆ ಇಳಿದಿರೋ ನೆಕ್ಸ್ಟ್ ವ್ಯಕ್ತಿ ಯೋಷ್ಯ ಪರಿಪೂರ್ಣವಾಗುವಾಗ ದೇವ್ರ ಮಗ ಇಳಿಯೋಕೆ ಯೋಷ್ಯ ಪರಿಪೂರ್ಣ ಆಗ್ಬೇಕು. ಇದರ ಹಿಂದೆ ಏನೇನು ಅಶುದ್ಧ ಇತ್ತು ಎಲ್ಲ ಅದು ಯೋಷ್ಯದಲ್ಲಿ ಪರಿಪೂರ್ಣ ಆಗ್ಬಿಡ್ತದೆ. ಅದಕ್ಕೆ ಬ್ರೇಕ್. ಅಬ್ರಾಮಿಂದ ದಾವಿದ್ ಪರಿಶುದ್ಧ, ಎಷ್ಟು ತಪ್ಪಿದ್ರು ದಾವಿದಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತು. ದಾವಿದಿಂದ ಈಗ ಈ ಯೋಷ್ಯದಲ್ಲಿ ಆ ದೇವ್ರ ಮಗ ಇಳಿಯೋದಕ್ಕೆ ಪರಿಶುದ್ಧ ಈ ತರ ಬಂತು. ಅಬ್ರಾಮಿಂದ ದಾವಿದ್ 14, ದಾವಿದಿಂದ ಯೋಷಯ್ಯ 14, ಈ ಬ್ರೇಕ್. ಸೊ ಇಲ್ಲಿ ದೇವ್ರು ಕರೆಕ್ಟಾಗಿ ನಾವೀಗ ಈ 14 ಅದರಲ್ಲಿ 2 ನೋಡಿದ್ದೀವಿ. ಈ ಕಾಲದಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ, ಈ ತಪ್ಪಾಗಿರೋದು ಹೆಂಗೆ, ಯಾರು ಮಾಡಿ, ಇದೆಲ್ಲ ನಾವು ಕ್ಲಿಯರ್ ಆಗಿ ಯಾರು ಇದಕ್ಕೆ ಬೈಬಲ್ ಸಾಕ್ಷಿ ಕೊಡ್ತಾರೆ. ಇನ್ನೊಂದು ಗ್ರಂಥ ಇತ್ತು, ಅಲ್ಲಿ 2 ಗ್ರಂಥ ಇದ್ದಿದೆ, ಒಂದು ಸುಳ್ಳು ಒಂದು ನಿಜ. ಸೊ ಸುಳ್ಳು ಬುಕ್ ಎಲ್ಲಿಂದ ಬಂತು, ಯಾರು ಮಾಡಿದ್ರು, ಈ ಬಲಿಗಳೆಲ್ಲ ಚೇಂಜ್ ಮಾಡಿದ್ದಾರೆ, ಪಸ್ಕ ಎಲ್ಲ ಏನಿದೆಲ್ಲ ನಾವು ಇನ್ನೂ ಕ್ಲಿಯರ್ ಆಗಿ 2ನೇ ಭಾಗದಲ್ಲಿ ಇದು 2ನೇ ಸೈಡ್ ಅದರಲ್ಲಿ ನೋಡೋಣ. ಸೊ ಇಷ್ಟು ಹೊತ್ತು ನನ್ನ ಜೊತೆಯಲ್ಲಿ ಕೇಳಿರೋ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು.